Hello students, welcome to RHchemistry. So ಈ ಒಂದು ವಿಡಿಯೋದಿಂದ ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಮೊದಲು ಕ್ಲಾಸಿಫಿಕೇಷನ್ ಆಫ್ ಆಲ್ಕೋಹಾಲ್ಸ್ ಮತ್ತು ನಾಮೆನ್ಕ್ಲೇಚರ್ನ ಡಿಸ್ಕಸ್ ಮಾಡಿ ಅದಾದಮೇಲೆ ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ ಅಸ್ ಮೂವ್ ಟು ಆಲ್ಕೋಹಾಲ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್. ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಆಲ್ಕೋಹಾಲ್ಸ್. ಫಸ್ಟ್ ಯು ಹ್ಯಾವ್ ಟು ನೋ ವಾಟ್ ಆರ್ ಆಲ್ಕೋಹಾಲ್ಸ್. ಭಾಳ ಸಿಂಪಲ್ ಇದೆ. ಆಲ್ಕೋಹಾಲ್ಸ್ ಆರ್ ನಥಿಂಗ್ ಬಟ್ ರಿಮೆಂಬರ್ ಇಸ್ ಆರ್ ದ ಆರ್ಗ್ಯಾನಿಕ್ ಕಂಪೌಂಡ್ಸ್ ಇನ್ which contain one or more hydroxyl group. Hydroxyl group irlebeko andre OH group irlebeko ada. So one or more hydroxyl groups directly attached to carbon atom of an aliphatic system. Now aromatic system andag phenol bartade, aliphatic system andag alcohols bartade annadu gottili. So in case of this alcohol aliphatic system ige carbon atom in which hydrogen atom which is attached, that is replaced by hydroxyl. Ee jodi just example nodi, CH3OH ಹೇಗಾಯ್ತು, this is prepared from methane. ಹೌದಾ, ಮೀಥೇನ್ ಅಲ್ಲಿ CH3 H ಅಂತ ಇದ್ರೆ ಈ H ರಿಪ್ಲೇಸ್ ಆಗಿ OH ಬಂತು. ಇದು ನಾವು ಏನಂತ ಕರಿತೀವಿ, ಮಿಥೈಲ್. ನೋಡಿ, CH3 ಅಂದ್ರೆ ಮಿಥೈಲ್, ಹೌದಾ, ಮಿಥೈಲ್ ಆಲ್ಕೋಹಾಲ್ ಆರ್ ಮಿಥನಾಲ್ ಅಂತ ಕರಿತೀವಿ. ದಿಸ್ ಇಸ್ IUPAC ನೇಮ್. ಆಲ್ಕೋಹಾಲ್ ಇಂದ OL ಅನ್ನ ಹಚ್ತೀವಿ, ಹೌದಾ. ಸೊ ಅದೇ ರೀತಿ CH3CH2OH ಇಥೈಲ್ ಆಲ್ಕೋಹಾಲ್ ಆರ್ ಇಥನಾಲ್ ಅಂತ ಕರಿತೀವಿ. ಇದು ಅಷ್ಟೇ, ಈಥೇನ್ ಇನ್ ವಿಚ್ ಒನ್ ಹೈಡ್ರೋಜನ್ ಆಟಮ್ ಇಸ್ ರಿಪ್ಲೇಸ್ಡ್ ಬೈ OH ಗ್ರೂಪ್. ಸೊ ಇದು ಮೀಥೇನ್ ಇನ್ ವಿಚ್ ಒನ್ ಹೈಡ್ರೋಜನ್ ಆಟಮ್ ಇಸ್ ರಿಪ್ಲೇಸ್ಡ್ ಬೈ OH ಗ್ರೂಪ್. ದೆನ್ CH3CH2CH2OH propyl alcohol. ನೋಡಿ, propyl alcohol in which propanol in which one hydrogen is replaced by OH group. Like this CH3CH2OH is prepared. So ಇವೆಲ್ಲದೂ ಕೂಡ ಆಲ್ಕೋಹಾಲ್ಸ್ ಅಂತ ಅನ್ಸ್ಕೊಳ್ತದೆ, ರೈಟ್. ಸೊ ಡೆಫಿನಿಷನ್ ನಾನು ಆಲ್ಕೋಹಾಲ್, ಫಿನಾಲ್ಸ್, ಈಥರ್ಸ್ ಮೂರು ಹೇಳ್ತೀನಿ. ಮುಂದೆ ಕ್ಲಾಸಿಫಿಕೇಶನ್ ಅಂತ ಬಂದಾಗ ಆಲ್ಕೋಹಾಲ್ಸ್ ಬಗ್ಗೆ ಕಂಟಿನ್ಯೂ ಮಾಡೋಣ. ಈಗ ಫಿನಾಲ್ ಅಂದ್ರೆ ಏನಾಗಾದ್ರೆ, ಫಿನಾಲ್ ಇಸ್ ನಥಿಂಗ್ ಬಟ್ ರಿಮೆಂಬರ್ ದಿಸ್ ಇಸ್ ದ ಅರೈಲ್ ಕಂಪೌಂಡ್. ಅರೈಲ್ ಅಂದ್ರೆ ಇಟ್ ಮೇ ಬಿ ಬೆನ್ಝೀನ್ ರಿಂಗ್ ಇನ್ ವಿಚ್ ಒನ್ ಆರ್ ಮೋರ್ ಹೈಡ್ರೋಜನ್ ಆಟಮ್ ಇಸ್ ರಿಪ್ಲೇಸ್ಡ್ ಬೈ OH group. ಸೊ ಬೆನ್ಝೀನ್ ರಿಂಗ್ ಅಂದ್ರೆ ಅರೋಮೆಟಿಕ್ ಸಿಸ್ಟಮ್ ಅಲ್ಲಿ ಒಂದು ಹೈಡ್ರೋಜನ್ ರಿಪ್ಲೇಸ್ ಮಾಡಿ OH ಗ್ರೂಪ್ ಅಂತ ಹಾಕಿದ್ರೆ ದಟ್ ವಿ ಕಾಲ್ ಇಟ್ ಆಸ್ ಫಿನಾಲ್. ನೋಡಿ, OH ಗ್ರೂಪ್, H ಇಸ್ ರಿಪ್ಲೇಸ್ ಬೈ OH ಗ್ರೂಪ್, ಹೌದಾ. ಸೊ ಇಲ್ಲಿ ಡೈಹೈಡ್ರಿಕ್ ಆಲ್ಕೋಹಾಲ್ ಅಂತ ಕರಿತೀವಿ ನಾವು. ಎರಡು OH ಗ್ರೂಪ್ ಇದೆ ನೋಡಿ. ಲೈಕ್ ದ ಟ್ರೈಹೈಡ್ರಿಕ್ ಆಲ್ಕೋಹಾಲ್, ಅದನ್ನ ನಾವು ಕ್ಲಾಸಿಫಿಕೇಶನ್ ಅಲ್ಲಿ ನೋಡೋಣ. ಬಟ್ ಇಷ್ಟು ನೆನ್ಪಿಟ್ಕೊಳ್ರಿ, ಫಿನಾಲ್ ಅಂತಂದ್ರೆ ದಿಸ್ ಆರ್ ಆರ್ಗ್ಯಾನಿಕ್ ಕಂಪೌಂಡ್ ಇನ್ ವಿಚ್ one or more hydrogen atom in the benzene or aromatic system is replaced by OH group. This ethers ಅಂದ್ರೆ ಏನಾಗಾದ್ರೆ, ಈಥರ್ಸ್ ಅಂತ ಅಂದ್ರೆ ಒನ್ ಆರ್ ಮೋರ್ ಹೈಡ್ರೋಜನ್ ಇಸ್ ರಿಪ್ಲೇಸ್ ಬೈ ಅಲ್ಕಾಕ್ಸಿ ಗ್ರೂಪ್ ಆರ್ ಅರೈಲಾಕ್ಸಿ ಗ್ರೂಪ್ ಅಂತ ಕರಿತೀವಿ ನಾವು. ರಿಮೆಂಬರ್, ಅಲ್ಕಾಕ್ಸಿ ಅಂತಂದ್ರೆ ಈ ರೀತಿ OCH3 ಅಲ್ಕಾಕ್ಸಿ. ಓಕೆ, ಅರೈಲಾಕ್ಸಿ ಅಂದ್ರೆ ARO ಅಂದ್ರೆ ಫಾರ್ ಎಕ್ಸಾಂಪಲ್ C6H5O. ದಿಸ್ ವಿ ಕಾಲ್ ಇಟ್ ಆಸ್ ಫಿನಾಕ್ಸಿ. ಫಿನಾಕ್ಸಿ ಅಂತ ಕರಿತೀವಿ. ಇದು ನಾವು ಮಿಥಾಕ್ಸಿ ಅಂತ ಕರಿತೀವಿ. ಮಿಥಾಕ್ಸಿ ಅಥವಾ ಇಥಾಕ್ಸಿ ಅಂದಾಗ ಇಲ್ಲಿ O ಜೊತೆ C2H5 ಇದ್ರೆ ಈಥಾಕ್ಸಿ, O ಜೊತೆ ಮಿಥೈಲ್ ಇದ್ರೆ ಮಿಥಾಕ್ಸಿ, ಲೈಕ್ ದಟ್ ಟು yield ಕಂಪೌಂಡ್ಸ್ ನೋನ್ ಆಸ್ ಈಥರ್ಸ್ ಅಂತ ಕರೆದ್ವಿ. ಫಾರ್ ಎಕ್ಸಾಂಪಲ್ ನೋಡಿ, CH3O CH3, ಹೌದಾ, CH3 CH4 ಇತ್ತು ಅಂತ ಅನ್ಕೊಳ್ಳಿ, ಅದರಾಗ ಒಂದು ಹೈಡ್ರೋಜನ್ ರಿಪ್ಲೇಸ್ ಬೈ OCH3, ಸೊ ದಟ್ CH3O CH3. CH3O C2H5 ಇದ್ರದೆಲ್ಲ ನೇಮಿಂಗ್ ಮುಂದೆ ಹೇಳ್ತೀನಿ ನಾನು. CH3O C2H5 ನೋಡಿ. ಸೊ ಲೈಕ್ ದಟ್ ನೀವೀಗ ಬೆನ್ಝೀನ್ ರಿಂಗ್ ಅಲ್ಲಿ H ಇಸ್ ರಿಪ್ಲೇಸ್ ಬೈ OCH3. ಸೊ ಲೈಕ್ ದಿಸ್ ಮಿಥಾಕ್ಸಿ ಬೆನ್ಝೀನ್ ಅಂತ ಕರಿತೀವಿ ನಾವು ಇದು. So like this we can write it, right? These are nothing but ethers ಅಂತ ಕರಿತೀವಿ. ಇಲ್ಲಿ more very important two important function group, ಒಂದು ಈಥರ್, ಇನ್ನೊಂದು ಆಲ್ಕೋಹಾಲ್. ಆಲ್ಕೋಹಾಲ್ ಅಂದ್ರೆ ಫಿನಾಲ್ ಅಲ್ಲೂ OH ಗ್ರೂಪ್ ಇರ್ತದೆ, ಆಲ್ಕೋಹಾಲಿಕ್ ಗ್ರೂಪ್ OH ಅಂತ ನಾವೇನ್ ಕರಿತೀವಿ ಅದು. ಸೊ ಇದಿಷ್ಟು ಸ್ಮಾಲ್ ಇಂಟ್ರೊಡಕ್ಷನ್ ಅಬೌಟ್ ಆಲ್ಕೋಹಾಲ್, ಫಿನಾಲ್ಸ್ ಅಂಡ್ ಈಥರ್ಸ್. ನೆಕ್ಸ್ಟ್ we discuss about classification. ಫಸ್ಟ್ ನೋಡಿ, based on number of hydroxyl group attached to the alcohol, ಅಂದ್ರೆ number of based on OH group, we will classify this as first one monohydric alcohol. Very simple, mono ಅಂದ್ರೆ one, ಹೌದಾ. one OH ಇರುವಂತ ಕಂಪೌಂಡ್ ಅನ್ನು ನಾವು monohydric ಅಂತ ಕರಿತೀವಿ. That is which contain one OH group, like this. Dihydric alcohol which contain two OH group. Trihydric alcohol ಅಂದ್ರೆ polyhydric ಅಂತ ತಗೊಂಡ್ಬಿಡ್ತೀವಿ, more than two ಇದ್ರೆ. So which contains more than three or three OH groups. Very simple. ನಿಮಗೆ ನಾನು ಇವತ್ತು ನೋಟ್ಸ್ ಅನ್ನು ಕಳಿಸಿದ್ದೀನಿ, ಡೀಟೇಲ್ಡ್ ಆಗಿ ಕಳಿಸಿದ್ದೀನಿ. ಸೊ ವೆರಿ ಸಿಂಪಲ್ ನೋಟ್ಸ್, ಬಹಳ ಇಂಪಾರ್ಟೆಂಟ್. ಪ್ರತಿಯೊಂದಕ್ಕೂ 2, 3, 4 ಎಕ್ಸಾಂಪಲ್ ಕೊಟ್ಟಿದ್ದೀನಿ ಪ್ರತಿ ರಿಯಾಕ್ಷನ್ಗೆ. ಅದನ್ನ ನೋಡ್ರಿ, ಪ್ರಾಕ್ಟೀಸ್ ಮಾಡ್ರಿ, ಬಹಳ ಇಂಪಾರ್ಟೆಂಟ್ ಇರ್ತದೆ ಫಾರ್ ದ ಬೋರ್ಡ್ ಎಕ್ಸಾಮ್. ಎಕ್ಸಾಂಪಲ್ ನೋಡಿ, CH3OH ಇದ್ರೆ ದಟ್ ಇಸ್ ಒನ್ OH ಮೋನೋಹೈಡ್ರಿಕ್, ರೈಟ್. ಸೊ ಡೈಹೈಡ್ರಿಕ್ CH2OH ಇದ್ರೆ ಟ್ರೈಹೈಡ್ರಿಕ್, ರೈಟ್. ಸೊ ದೆನ್ CH2OH ಇದ್ರೆ ಟ್ರೈಹೈಡ್ರಿಕ್ ನೋಡಿ. So like this, right? So monohydric ಅಂದ್ರೆ 1, dihydric ಅಂದ್ರೆ 2, polyhydric ಅಂದ್ರೆ 3. ಇದೇ ರೀತಿ ನಾವು ಫಿನಾಲ್ ದಲ್ಲೂ ಕೂಡ ಹೇಳ್ತೀವಿ, monohydric phenol, dihydric phenol, polyhydric phenol ಅಥವಾ trihydric phenol ಅಂತ ಹೇಳಿ.
ಸಿಮಿಲರ್, ಬಹಳ ಸಿಂಪಲ್ ಇದೆ. ಮೋನೋ, ಡೈ ಅಂಡ್ ಟ್ರೈಹೈಡ್ರಿಕ್ ಆಲ್ಕೋಹಾಲ್ಸ್. ನೆಕ್ಸ್ಟ್, ಬೇಸ್ಡ್ ಆನ್ ಕಾರ್ಬನ್ ಆಟಮ್ ಟು ವಿಚ್ ಹೈಡ್ರೋಕ್ಸಿಲ್ ಗ್ರೂಪ್ ಇಸ್ ಅಟ್ಯಾಚ್ಡ್. ಅಂದ್ರೆ ಯಾವ ಕಾರ್ಬನ್ ಆಟಮ್ ಹೈಡ್ರೋಕ್ಸಿಲ್ ಗ್ರೂಪ್ ಅಟ್ಯಾಚ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿ ಟೂ ಟೈಪ್ಸ್, ಒಂದು sp3 ಹೈಬ್ರಿಡೈಸ್ಡ್, ಇನ್ನೊಂದು sp2 ಹೈಬ್ರಿಡೈಸ್ಡ್. sp3 ದಲ್ಲಿ ಮತ್ತೆ ನಮ್ಗೆ ಏನ್ ಬರ್ತದೆ, ಪ್ರೈಮರಿ ಆಲ್ಕೋಹಾಲ್. ಪ್ರೈಮರಿ ಅಂತಂದ್ರೆ ಏನು, ಸೊ OH ಗ್ರೂಪ್ ಅಂದ್ರೆ ಆಲ್ಕೋಹಾಲ್ ಹೌದಾ, OH ಗ್ರೂಪ್ ಅಟ್ಯಾಚ್ ಟು ದಟ್ ಕಾರ್ಬನ್ ವಿಚ್ ಈಸ್ ಅಟ್ಯಾಚ್ ಟು ಓನ್ಲಿ ಒನ್ ಕಾರ್ಬನ್, ಲೈಕ್ ದಿಸ್ ನೋಡಿ. OH attached to the carbon which is attached to only one carbon, this we can call it as primary. Secondary ಅಂದ್ರೆ ಈ ರೀತಿ ಲೈನ್ ಬಾಂಡೆಡ್ ಬಾಂಡ್ ಫಾರ್ಮುಲಾ ಅಂತ ಕರಿತೀವಿ ನಾವು ಇದಕ್ಕೆ, ಬಾಂಡ್ ಲೈನ್ ಫಾರ್ಮುಲಾ. ಇಲ್ಲಿ ಏನು ಇಲ್ಲ ಅಂದ್ರೆ ಇಲ್ಲಿ CS3 ಇದೆ ಅಂತ ಅರ್ಥ, ಗೊತ್ತಿರಲಿ. OH attached to that carbon which is attached to two more carbon ನೋಡಿ. OH attached to that carbon which is attached to two more carbon, secondary. Tertiary ನೋಡಿ, OH attached to that carbon which is attached to three more carbon. Actually H ಬರಬಾರದು, ಇಲ್ಲಿ ರಾಂಗ್ ಇದು, H ಬರಬಾರದು ಇದು, ಗೊತ್ತಿರಲಿ. H is wrong, H ಬರೋದಿಲ್ಲ, ಯಾಕಂದ್ರೆ ಆಲ್ರೆಡಿ ನಾವಿಲ್ಲಿ 3 CS3 ಹಚ್ಚಿಬಿಡ್ತೀವಿ ನಾವಿಲ್ಲಿ, ಲೈಕ್ ದಿಸ್. So OH attached to that carbon which is attached to three more carbon is called as tertiary. ನಾವು alcohol aldehyde this haloalkanes ಕೇಸ್ ಅಲ್ಲಿ ಇದನ್ನ ಹೇಳಿದ್ವಿ ಹೌದಾ. ಸಿಮಿಲರ್ sp3 hybridized carbon, sp2 hybridized carbon ಇದ್ದಾಗ, sp2 hybridized carbon ಇದ್ದಾಗ ರಿಮೆಂಬರ್ ವಿನಿಲಿಕ್ ಆಲ್ಕೋಹಾಲ್ ಅಂತ ಕರಿತೀವಿ, ವಿನಿಲಿಕ್ ಆಲ್ಕೋಹಾಲ್. ಯಾಕಂದ್ರೆ ವಿನೈಲ್ ಕಾರ್ಬನ್ ಅಂದ್ರೆ ಏನು, CH2 ಡಬಲ್ ಬಾಂಡ್ CH2, these two carbons we can call it as vinylic. ಬೆನ್ಸಿಲಿಕ್ ಅಂದ್ರೆ ಬೇರೆ, ಮತ್ತೆ ಇದು ವಿನಿಲಿಕ್ ಅಂತ ಕರಿತೀವಿ ನಾವು. ಅಲ್ಲಿಲಿಕ್ ಅಂದ್ರೆ ಬೇರೆ, ಮತ್ತೆ ಅದನ್ನ ತೋರಿಸ್ತೀನಿ ಮುಂದೆ. ಸೊ ವಿನಿಲಿಕ್ ಆಲ್ಕೋಹಾಲ್ ಅಂತ ಕರೆದ್ವಿ. ವಿನಿಲಿಕ್ ಅಂದ್ರೆ OH ಗ್ರೂಪ್ ಅಟ್ಯಾಚ್ ಟು ಡಬಲಿ ಬಾಂಡೆಡ್ ಕಾರ್ಬನ್ ಆಟಮ್ ನೋಡಿ, ಇದು ವಿನಿಲಿಕ್ ಕಾರ್ಬನ್, ವಿನಿಲಿಕ್ ಕಾರ್ಬನ್. ಸೊ ಆಲ್ಕೋಹಾಲ್ OH ಗ್ರೂಪ್ ಅಟ್ಯಾಚ್ ಟು ದಿಸ್ ಕಾರ್ಬನ್ is called as vinylic alcohol. sp3 hybridized carbon, sp2 hybridized carbon. sp3 hybridized carbon ಒಳಗೆ ಪ್ರೈಮರಿ, ಸೆಕೆಂಡರಿ, ಟರ್ಷರಿ. sp2 hybridized ಒಳಗೆ ಓನ್ಲಿ ಒನ್ ವಿನಿಲಿಕ್, ಇನ್ನೊಂದು ಬರ್ತದೆ ಮುಂದೆ ಅರಿಲಿಕ್ ಆಲ್ಕೋಹಾಲ್, ನಥಿಂಗ್ ಬಟ್ ಫಿನಾಲ್. ಅರಿಲಿಕ್ ಅಂತ ನಾವೇನ್ ಹೇಳ್ತೀವಲ್ಲ, ನಥಿಂಗ್ ಬಟ್ ಫಿನಾಲ್ ನೋಡಿ. ಹೀಗೆ ಈ ಕಾರ್ಬನ್, ಎಲ್ಲಾ ಕಾರ್ಬನ್ sp2 ಇದೆ ಹೌದಾ, ಅದರಲ್ಲಿ OH ಅಟ್ಯಾಚ್ ಇದ್ರೆ, ಸೊ ದಿಸ್ ವಿ ಕಾಲ್ ಇಟ್ ಆಸ್ ಅರಿಲಿಕ್ ಆಲ್ಕೋಹಾಲ್. ಇದನ್ನ ನಾವು ಮುಂದೆ ಫಿನಾಲ್ ಅಂತ ಕರೆದ್ವಿ ಅಷ್ಟೇ. ಓಕೆ, ಸೊ ವಿನಿಲಿಕ್ ಆಲ್ಕೋಹಾಲ್ ಅಂದ್ರೆ ವಿನೈಲ್ ಕಾರ್ಬನ್, ವಿನೈಲ್ ಕಾರ್ಬನ್ ಮೀನ್ಸ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್. ಇದರಲ್ಲೂ ಕೂಡ sp2 ಹೈಬ್ರಿಡೈಸ್ಡ್ ಇದೆ, ಅದಕ್ಕೆ ನಾವು ಇದನ್ನ ಅರಿಲಿಕ್ ಆಲ್ಕೋಹಾಲ್ ಅಂತ ಕರಿಬಹುದು, ನಥಿಂಗ್ ಬಟ್ ಫಿನಾಲ್. ಈಗ sp3 ದೊಳಗೆ ಇನ್ನೊಂದು ಕ್ಲಾಸಿಫಿಕೇಶನ್ ಅದ, ಅದ್ಯಾವುದು, ಒಂದು ಅಲ್ಲಿಲಿಕ್, ಇನ್ನೊಂದು ಬೆನ್ಸಿಲಿಕ್. ಅಲ್ಲಿಲಿಕ್ ಕಾರ್ಬನ್ ಅಂದ್ರೆ ಏನು, ಇಟ್ ಈಸ್ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಅಟ್ಯಾಚ್ಡ್ ಟು ಡಬ್ಲಿ ಬಾಂಡೆಡ್ ಕಾರ್ಬನ್ ಆಟಮ್, ಗೊತ್ತಿರಲಿ. ಹೀಗೆ ಹೀಗೆ ನೋಡಿ, ಈ ಕಾರ್ಬನ್ ಗೆ ನಾವು ವಿನಿಲಿಕ್ ಅಂತ ಕರಿತೀವಿ ಹೌದಾ, ವಿನಿಲಿಕ್. ಈ ಕಾರ್ಬನ್ನಿಗೂ ನಾವು ವಿನಿಲಿಕ್ ಅಂತ ಕರಿತೀವಿ. ಈ ಕಾರ್ಬನ್ಗೆ ವಿ ಕಾಲ್ ಇಟ್ ಆಸ್ ಅಲ್ಲಿಲಿಕ್. ಅಲ್ಲಿಲಿಕ್, ಅಲ್ಲಿಲಿಕ್ ಅಂದ್ರೆ ದ ಕಾರ್ಬನ್ ಅಟ್ಯಾಚ್ ಟು sp3 hybridized carbon attached to sp2 hybridized carbon directly. ಈಗ ಇದ್ದ ಹೈಡ್ರೋಜನ್ ಏನಿದೆ, ಈ ಹೈಡ್ರೋಜನ್ when it is replaced by OH group we can call it as allylic alcohol. ನೋಡಿ, in these alcohol OH group attached to sp3 hybridized carbon which is attached to carbon carbon double bond, ನೋಡಿ, which is attached to carbon carbon double bond, very important, which is attached to carbon carbon double bond. sp3 hybridized carbon which is attached to ಅಥವಾ next to the carbon carbon double bond. ಎಕ್ಸಾಂಪಲ್ ನೋಡಿ, CH2 double bond CH, CH2OH ಹೌದಾ, ನೋಡಿ CH2 double bond CH, CH2OH. ಇಲ್ಲಿ ಇದು ಪ್ರೈಮರಿ ಅಂತ ಕರಿತೀವಿ ನಾವು, ಯಾಕೆ OH group attached to the carbon which is attached to one more carbon. ಇದು ನೋಡಿ, ಇದಕ್ಕೆ ಸೆಕೆಂಡರಿ ಅಂತ ಕರಿತೀವಿ. ಇದು ಕೂಡ sp3 ಹೈಬ್ರಿಡೈಸ್ಡ್ ಹೌದಾ, ಹೈಬ್ರಿಡೈಸೇಷನ್ ಚೇಂಜ್ ಆಗಿಲ್ಲ, ಬಟ್ ದಿಸ್ ಕಾರ್ಬನ್ ಅಟ್ಯಾಚ್ ಟು ಟೂ ಮೋರ್ ಕಾರ್ಬನ್. ಒಂದು ಇದು ಬೆನ್ಸಿಲಿಕ್ ಅಲ್ಲಿಲಿಕ್ ಸಿಸ್ಟಮ್, ಇದು ಅಲ್ಲಿಲಿಕ್ ಸಿಸ್ಟಮ್, ಅದಕ್ಕೆ ಒಂದು ಕಾರ್ಬನ್ ಅಟ್ಯಾಚ್, ಸೆಕೆಂಡರಿ. ಟರ್ಷರಿ ಅಂದ್ರೆ ನೋಡಿ, ಇದು sp3 ಈಗ ಮತ್ತೆ, ಅಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ಅಲ್ಲಿಲಿಕ್ ಓನ್ಲಿ, ಯಾಕಂದ್ರೆ ಈ ಸಿಸ್ಟಮ್ ಪೂರ್ತಿ ಅಲ್ಲಿಲಿಕ್ ಇದೆ ಹೌದಾ. ಇದರಾಗ ಟೂ ಹೈಡ್ರೋಜನ್ ರಿಪ್ಲೇಸ್ ಬೈ CH3, only one OH which is attached to carbon which is attached to three more carbon directly is called as tertiary alcohol ನೋಡಿ, ರೈಟ್. ಅಲ್ಲಿಲಿಕ್ ಅಲ್ಲೂ ನಾವು ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಅಂತ ಹೇಳ್ಬೋದು. ನಾರ್ಮಲ್ ಮೋನೋಹೈಡ್ರಿಕ್, ಟ್ರೈಹೈಡ್ರಿಕ್, ಡೈಹೈಡ್ರಿಕ್ ದಲ್ಲೂ ಕೂಡ, ಸೊ ವಿ ಕ್ಯಾನ್ ಕಾಲ್ ಇಟ್ as sp3 hybridized carbon ಇದ್ದಾಗಲೂ ಕೂಡ, ಸೊ ಡೈರೆಕ್ಟ್ ಓನ್ಲಿ ಸಿಂಪಲ್ sp3 ಇದ್ದಾಗಲೂ ಕೂಡ ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷರಿ ಅಂತ ಹೇಳಿ ಹೇಳ್ಬೋದು. ದೆನ್ ಬೆನ್ಸಿಲಿಕ್ ಆಲ್ಕೋಹಾಲ್. ಬೆನ್ಸಿಲಿಕ್ ಆಲ್ಕೋಹಾಲ್ ಅಂದ್ರೆ ದೀಸ್ ಆರ್ ದ ಆಲ್ಕೋಹಾಲ್ OH group attached to sp3 hybridized carbon next to aromatic ring. See, next to aromatic ring. ಬೆನ್ಸಿಲಿಕ್ ಅಂತ ಕರಿತೀವಿ ನಾವು ಇದನ್ನ, ನೋಡಿ ಇದನ್ನ ಬೆನ್ಸಿಲಿಕ್ ಅಂತ ಕರಿತೀವಿ ನಾವು, ಗೊತ್ತಿರಲಿ. ದಿಸ್ ಈಸ್ ಕಾಲ್ಡ್ ಆಸ್ ಬೆನ್ಸಿಲಿಕ್.
ಯಾಕಂದ್ರೆ ಇದು ನಾವು ಬೆನ್ಸಾಯಿಲ್ ಗ್ರೂಪ್ ಅಂತ ಕರಿತೀವಿ. ರಿಮೆಂಬರ್, ಬೆನ್ಸಾಯಿಲ್ ಅಂದ್ರೆ ಹೀಗೆ CH2OH ಇಷ್ಟೇ. ಈ ಸಿಸ್ಟಮ್ ಏನಿದೆಯಲ್ಲ ಇದನ್ನು ಬೆನ್ಸಾಯಿಲ್ ಸಿಸ್ಟಮ್ ಅಂತ ಕರಿತೀವಿ. ಬೆನ್ಸಾಯಿಲ್ ಅಂದ್ರೆ sp3 hybridized carbon directly attached to this sp2 hybridized benzene ring, benzylic. Benzylic ಆ ಕಾರ್ಬನಿಕ್ ಹೈಡ್ರಾಕ್ಸಿಲ್ ಗ್ರೂಪ್ ಅಟ್ಯಾಚ್ ಇದೆ ನೋಡಿ, OH, we call it as benzylic alcohol. Very simple. So these are the classification of alcohol. Next we will see nomenclature of alcohol. Nomenclature is also very simple. So alkane in which this E is replaced by alkane in which this E is replaced by OL, alkanol, ethanol, propanol, methanol. ಅಷ್ಟ ನಾವೇನಾದ್ರೂ AL ಮಾಡಿದ್ವಿ ಅದು ಅಲ್ಡಿಹೈಡ್ ಆಗ್ಬಿಡ್ತದೆ. ಮತ್ತೆ ಬಹಳ ಸಿಂಪಲ್ ಡಿಫರೆನ್ಸ್. OL ಇತ್ತು ಆಲ್ಕೋಹಾಲ್, ಅದ AL ಮಾಡಿದ್ವಿ ಅಲ್ಡಿಹೈಡ್. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಕಾಮನ್ ನೇಮ್ ಆಫ್ ಎನ್ ಆಲ್ಕೋಹಾಲ್ ಇಸ್ derived ಫ್ರಮ್ ಕಾಮನ್ ನೇಮ್ ಆಫ್ ದಿ ಅಲ್ಕೈಲ್ ಗ್ರೂಪ್. ಅಲ್ಕೈಲ್ ಗ್ರೂಪ್ ಏನಿದೆ ಅದು ಅದಕ್ಕೆ ನಾವು ಆಲ್ಕೋಹಾಲ್ ಅನ್ನೋದನ್ನ ಆಡ್ ಮಾಡ್ತೀವಿ. ಮಿಥೈಲ್ ಆಲ್ಕೋಹಾಲ್, ಇಥೈಲ್ ಆಲ್ಕೋಹಾಲ್, ಈ ರೀತಿ. ಫಾರ್ ಎಕ್ಸಾಂಪಲ್ ನೋಡಿ, ಮಿಥೈಲ್ ಆಲ್ಕೋಹಾಲ್, ಅಲ್ಕೈಲ್ ಗ್ರೂಪ್ ಇಸ್ ಇಥೈಲ್, ಸೊ ಇಥೈಲ್ ಆಲ್ಕೋಹಾಲ್, ಲೈಕ್ ದಟ್. IUPAC system ಅಲ್ಲಿ ಏನ್ ಮಾಡ್ತೀವಿ, the name of the alcohol derived from alkane in which the E of alkane is replaced by OH. E of alkane is replaced by OL, sorry OH ಅಲ್ಲ OL, alcohol. ವೆರಿ ಸಿಂಪಲ್. ಈಗ ಒಂದಷ್ಟು ಎಕ್ಸಾಂಪಲ್ ನೋಡೋಣತೆ. ಪಾಲಿಹೈಡ್ರಿಕ್ ಆಲ್ಕೋಹಾಲ್ ಅನ್ನ ನಾವು ನೇಮಿಂಗ್ ಮಾಡಬೇಕಾದ್ರೆ ಗೊತ್ತಿರಲಿ, E alcohol, the E of alkane is retained and the ending OL is added. ಪಾಲಿಹೈಡ್ರಿಕ್ ಅನ್ನ ನೇಮ್ ಮಾಡಬೇಕಾದ್ರೆ ಈ ಅನ್ನ ಹಾಗೆ ಇಟ್ಕೋತೀವಿ ನಾವು, ತೆಗಿಬಾರ್ದು. ಲಾಸ್ಟ್ ಗೆ OL ಅನ್ನ ಆಡ್ ಮಾಡ್ತೀವಿ, ಯಾಕಂದ್ರೆ ಇನ್ ಬಿಟ್ವೀನ್ ನಂಬರ್ ಅನ್ನ ಆಡ್ ಮಾಡ್ತೀವಿ ನಾವು. ಈಗ ನೋಡಿ, ಪ್ರೋಪೇನ್ 1,2 ಡಯಾಲ್ ಅಂತ ಆಡ್ತೀವಿ. ಡೈ ಅಂತಂದ್ರೆ 2 ಇದೆ ಅಂತ, ಟ್ರಯಾಲ್ ಅಂತ ಹೇಳ್ಬೋದು 3 ಇದೆ ಅಂತ, ಹೀಗೆ. ನಂಬರ್ ಆಫ್ OH ಗ್ರೂಪ್ ಇಂಡಿಕೇಟೆಡ್ ಬೈ ಆಡಿಂಗ್ ಪ್ರಿಫಿಕ್ಸಸ್ ಲೈಕ್ ಡೈ, ಟ್ರೈ, ಎಕ್ಸೆಟ್ರಾ ಬಿಫೋರ್ OL. ನೋಡಿ, ಸಮ್ ಎಕ್ಸಾಂಪಲ್ಸ್ ವಿಲ್ ಸಿ. ಕಾಮನ್ ನೇಮ್ ಅಂಡ್ IUPAC ನೇಮ್. ಇದಕ್ಕೆ ಕಾಮನ್ ನೇಮ್ ನೋಡಿ, ಮಿಥೈಲ್ ಆಲ್ಕೋಹಾಲ್ ಅಂತ ಕರಿತೀವಿ, ರೈಟ್? ಸೊ IUPAC ನೇಮ್ ಇಸ್ ಮಿಥಾನಾಲ್. ನೋಡಿ, ಬಹಳ ಸಿಂಪಲ್. ಮಿಥಾನಾಲ್, ಮೀತ್ ಅಂದ್ರೆ ಒಂದು ಕಾರ್ಬನ್, ಮಿಥೈಲ್ ಆಲ್ಕೋಹಾಲ್, ಮಿಥಾನಾಲ್, ರೈಟ್? ಮಿಥೈಲ್ ಆಲ್ಕೋಹಾಲ್, ಮಿಥಾನಾಲ್. ಎರಡನೇದು ಇಥೈಲ್, ಇಲ್ಲ ಇದು ಪ್ರೊಪೈಲ್ ತಗೊಂಡು ಡೈರೆಕ್ಟ್ ನಾವು. ಪ್ರೊಪೈಲ್ ಆಲ್ಕೋಹಾಲ್, ಇದಕ್ಕೆ ನಾವು N ಅಂತ ಕರಿತೀವಿ. N ಅಂದ್ರೆ ಲಾಂಗ್ ಚೈನ್ ಅಂತ ಅರ್ಥ, N ಅಂದ್ರೆ. ಸೊ ದಟ್ ಇಸ್ ಪ್ರೋಪನ್ 1-ಆಲ್ ಅಂತ ಬರೆದ್ವಿ. ಸಿ, ಇಲ್ಲಿ 1-ಆಲ್ ಇದ್ದಾಗ ನಾವು ಪ್ರೊಪನಾಲ್ ಅಂತ ಬರೀಬಹುದು, ನೋ ಪ್ರಾಬ್ಲಮ್ ಎಟ್ ಆಲ್. ಡೈರೆಕ್ಟ್ ಆಗಿ ಪ್ರೊಪನಾಲ್ ಅಂತಾನು ಬರೀಬಹುದು. ಇದು ನೋಡಿ, ಇದು IUPAC ನೇಮ್ ಬರೆದಾಗ 2-ಪ್ರೊಪನಾಲ್ ಅಂತ ಬರ್ತದೆ. ಐಸೋಪ್ರೊಪೈಲ್ ಆಲ್ಕೋಹಾಲ್ ಅಂತ ಕರಿತೀವಿ ನಾವು, ಐಸೋಪ್ರೊಪೈಲ್, ಯಾಕಂದ್ರೆ ಸೆಕೆಂಡ್ ಕಾರ್ಬನ್ OH ಗ್ರೂಪ್ ಇದೆ. ಸೊ ಐಸೋಪ್ರೊಪೈಲ್ ಆಲ್ಕೋಹಾಲ್, ಸೊ ಪ್ರೋಪನ್ 2-ಆಲ್ ಅಂತ ಕರಿತೀವಿ. ದೆನ್ CH3CH2CH3CH2OH, N-ಬ್ಯೂಟೈಲ್ ಆಲ್ಕೋಹಾಲ್. ನೋಡಿ, N-ಬ್ಯೂಟೈಲ್ ಆಲ್ಕೋಹಾಲ್, ಬ್ಯೂಟನ್ 1-ಆಲ್. ಅದೇ ಈ ರೀತಿ ಇದ್ರೆ ಸೊ ಸೆಕೆಂಡರಿ ಕಾರ್ಬನಿಗೆ OH ಗ್ರೂಪ್ ಅಟ್ಯಾಚ್ ಇದೆ ನೋಡಿ, ಸೆಕೆಂಡರಿ ಬ್ಯೂಟೈಲ್ ಆಲ್ಕೋಹಾಲ್ ಅಂತ ಕರೆದ್ವಿ. ಯಾಕಂದ್ರೆ ಇದು ಪ್ರೈಮರಿ, ಇದು ಸೆಕೆಂಡರಿ, ರೈಟ್? ಸೊ ಇದು ನಾವು ಸೆಕೆಂಡರಿ ಪ್ರೊಪೈಲ್ ಆಲ್ಕೋಹಾಲ್ ಅಂತಾನು ಕರಿಬಹುದಾ? ಮತ್ತೆ ಸೆಕೆಂಡರಿ ಪ್ರೊಪೈಲ್ ಆಲ್ಕೋಹಾಲ್ ಅಂತಾನು ಕರಿಬಹುದು, ಯಾಕಂದ್ರೆ OH ಗ್ರೂಪ್ ಅಟ್ಯಾಚ್ ಟು ಕಾರ್ಬನ್ ವಿಚ್ ಇಸ್ ಅಟ್ಯಾಚ್ ಟು 2 more ಕಾರ್ಬನ್. ಸೆಕೆಂಡರಿ ಬ್ಯೂಟೈಲ್ ಆಲ್ಕೋಹಾಲ್, ಸೊ ಬ್ಯೂಟನ್ 2-ಆಲ್. ಇದು ನೋಡಿ, CH3CH2OH, CH3, ಇದಕ್ಕೆ ನಾವು ಐಸೋಬ್ಯೂಟೈಲ್ ಅಂತ ಕರಿತೀವಿ. ಐಸೋ ಅಂದ್ರೆ ಸೆಕೆಂಡ್ ಕಾರ್ಬನ್ಗೆ CH3 ಗ್ರೂಪ್ ಅಟ್ಯಾಚ್ ಇರಬೇಕು. ಇಲ್ಲಿ ಯಾಕೆ ನಾವು ಐಸೋ ಕರಿತೀವಿ ಅಂತಂದ್ರೆ ಇದನ್ನು ನಾನು ಈ ರೀತಿ ಕನ್ಸಿಡರ್ ಮಾಡಿದ್ರೆ, ಸೊ ಸೆಕೆಂಡ್ ಕಾರ್ಬನ್ಗೆ OH ಗ್ರೂಪ್ ಇದೆ, ಅದಕ್ಕೆ CH3 ಅಟ್ಯಾಚ್ ಇದೆ ಅಂತ ಅರ್ಥ, ಹೀಗೆ. ಸೊ ರಿಮೆಂಬರ್, ಸೊ ಇಲ್ಲಿ ಸೆಕೆಂಡ್ ಕಾರ್ಬನ್ಗೆ CH3 ಗ್ರೂಪ್ ಅಟ್ಯಾಚ್ ಇದೆ, ಇಲ್ಲೂ ಕೂಡ ಸೆಕೆಂಡ್ ಕಾರ್ಬನ್ ಅಂತ ಕನ್ಸಿಡರ್ ಮಾಡ್ರಿ ನೀವು ನೇಮಿಂಗ್ ಮಾಡ್ಬೇಕಾದ್ರೆ. ಸೆಕೆಂಡ್ ಕಾರ್ಬನ್ಗೆ CH3 ಗ್ರೂಪ್ ಅಟ್ಯಾಚ್ ಇದೆ, ರೈಟ್? ಲೈಕ್ ದಟ್ ಹಿಯರ್ ಆಲ್ಸೋ. ಇದು ಐಸೋಬ್ಯೂಟೈಲ್ ಆಲ್ಕೋಹಾಲ್ OH ಗ್ರೂಪ್. ಸೊ ರಿಮೆಂಬರ್ ದಟ್. ಇದು ಸೆಕೆಂಡರಿ ಬ್ಯೂಟೈಲ್ ಅಂತ ಆಗೋದಿಲ್ಲ, ಯಾಕಂದ್ರೆ ಇದು ಸೆಕೆಂಡರಿ ಅಲ್ಲ, ಇದು ಪ್ರೈಮರಿ. ನೋಡಿ, ಇದು ಪ್ರೈಮರಿ, ಹೌದಾ? ಪ್ರೈಮರಿ ಆಗ್ತದೆ. ಇದು ನೇಮಿಂಗ್ ಮಾಡ್ಬೇಕಾದ್ರೆ 1, 2, 3 ನಂಬರಿಂಗ್. 2-ಮಿಥೈಲ್ ಪ್ರೋಪನ್ 1-ಆಲ್. ನೋಡಿ, 2-ಮಿಥೈಲ್ ಪ್ರೊಪನಾಲ್, 2-ಮಿಥೈಲ್ ಪ್ರೊಪನಾಲ್, 2-ಮಿಥೈಲ್ ಪ್ರೊಪನಾಲ್. ಸೊ ವೆರಿ ಸಿಂಪಲ್. ಸೊ ಲೈಕ್ ದಿಸ್. IUPAC ನೇಮ್ ಕೊಟ್ಟಾಗಲೂ ಕೂಡ ಇದು ಫಾರ್ಮುಲಾ ಗೊತ್ತಿರ್ಬೇಕು ನಿಮ್ ಕಂಪೌಂಡ್. ಯಾಕಂತಂದ್ರೆ ಏನ್ ಕೇಳ್ತಾರೆ ಒಂದೊಂದ್ ಸಾರಿ, ಬಹಳ ರೇರು, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಕಾಮನ್ ಕ್ವಶನ್. ಹೌ ಡು ಯು ಪ್ರಿಪೇರ್ 2-ಮಿಥೈಲ್ ಪ್ರೊಪನಾಲ್ ಅಂತ ಕೇಳ್ಬಿಡ್ತಾರೆ. ಹೌ ಡು ಯು ಪ್ರಿಪೇರ್ ಸೆಕೆಂಡರಿ ಬ್ಯೂಟೈಲ್ ಆಲ್ಕೋಹಾಲ್ ಅಂತ ಕೇಳ್ಬಿಡ್ತಾರೆ. ಅವಾಗ ನಮ್ಗೆ ಗೊತ್ತಿರಬೇಕು ಯಾವುದಕ್ಕೆ ಏನಂತ ಹೇಳ್ತೀವಿ ಅಂತ ಹೇಳಿ. ಸೊ ರಿಮೆಂಬರ್ ದಟ್.
ಟರ್ಷರಿ ಆಲ್ಕೋಹಾಲ್ ಹೌದಾ, ನೋಡಿದ ತಕ್ಷಣ ಹೇಳ್ಬೋದು OH attached to the carbon which is attached 3 more carbon, tertiary butyl alcohol. 1 2 ಹೌದಾ, 2 ಮಿಥೈಲ್ ನೋಡಿ, ಸಾರಿ ಹೀಗೆ ಸಾರಿ ಆಗಲ್ಲ, 1 2 3 ಲಾಂಗ್ ಚೈನ್, 2 ಮಿಥೈಲ್ ಪ್ರೋಪ್ 2 ಆಲ್ ಹೌದಾ, ಪ್ರೋಪ್ ಅಂಡ್ 2 ಆಲ್ ರೈಟ್, ಲೈಕ್ ದಿಸ್ ನೋಡಿ. ಇದು ಕಾಮನ್ ನೇಮ್ ಗ್ಲಿಸರಾಲ್ ಅಂತ ಕರಿತೀವಿ, ಗೊತ್ತಿರಲಿ ಗ್ಲಿಸರಾಲ್ ಅಂತ ಕರಿತೀವಿ, ಗ್ಲಿಸರಾಲ್ ರೈಟ್. ಸೊ ಪ್ರೋಪನ್ 1 2 3 ಟ್ರಯಾಲ್ ನೋಡಿ, ಇಲ್ಲಿ E of propane is retained ನೋಡಿ, ಇಲ್ಲಿ E of propane is retained. ಈ ರೀತಿ ಇದ್ರೆ ಓಕೆ, CH2H ಇತ್ತಂದ್ರೆ ಸೊ ಇದರ ಜನರಲ್ ನೇಮು ಐ ಥಿಂಕ್ ಇಥಿಲೀನ್ ಗ್ಲೈಕಾಲ್ ಅಂತ ಹೇಳಿದ್ರು, ಇಥಿಲೀನ್ ಗ್ಲೈಕಾಲ್ ಅಂತ ನೇಮ್ ಇದೆ ಜನರಲ್ ಕಾಮನ್ ನೇಮ್. IUPAC ನೇಮ್ ಇಸ್ ಈಥೇನ್ 1,2 ಡಯಾಲ್. ಯಾಕೆ ಹೇಳಿ, ಫಸ್ಟ್ ಕಾರ್ಬನ್ ಸೆಕೆಂಡ್ ಕಾರ್ಬನ್, ಬಹಳ ಸಿಂಪಲ್ ಇದೆ ಹೌದಾ, 1,2 ಡಯಾಲ್ ಲೈಕ್ ದಿಸ್. ಬಹಳ ಇಂಪಾರ್ಟೆಂಟ್ ಅಂದ್ರೆ ಅಲ್ಕೇನ್ ಆಫ್ E is retained here, ರಿಮೆಂಬರ್ ಅಲ್ಕೇನ್ ಆಫ್ E is retained here. ಇಲ್ಲಿ ನಾವು ಇಟ್ಕೊಳ್ಳೋದಿಲ್ಲ, ಇಲ್ಲಿ ಇಟ್ಕೋಬೇಕು, ಅಷ್ಟೇ ಡಿಫರೆನ್ಸ್. ದಿಸ್ ಇಸ್ ಅಬೌಟ್ ನಾಮೆನ್ಕ್ಲೇಚರ್ ಆಫ್ ಆಲ್ಕೋಹಾಲ್ಸ್. ವೆರಿ ಇಂಪಾರ್ಟೆಂಟ್ ಫಸ್ಟ್ ಒನ್, ಫ್ರಾಮ್ ಅಲ್ಕೀನ್ಸ್. ಎರಡು ಪ್ರಿಪರೇಷನ್ ಕಲಿತೀವಿ ನಾವು ಇಲ್ಲಿ ಫ್ರಾಮ್ ಅಲ್ಕೀನ್ ಅಲ್ಲಿ, ಒಂದು ಹೈಡ್ರೇಷನ್ ಆಫ್ ಅಲ್ಕೀನ್, ಇನ್ನೊಂದು ಹೈಡ್ರೋಬೊರೇಷನ್ ರಿಯಾಕ್ಷನ್. ಫಸ್ಟ್ ವಿಲ್ ಸಿ ಹೈಡ್ರೇಷನ್ ಆಫ್ ಅಲ್ಕೀನ್, ಅಂದ್ರೆ ಅದು ನಾವು Acid-Catalyzed Hydration ಅಂತ ಕರಿತೀವಿ, ಬೈ Hydroboration-Oxidation ಅಂತ ಇನ್ನೊಂದು ರಿಯಾಕ್ಷನ್ ನಾವು ಕಲಿಯೋಣ. ಈಗ ಇಂಪಾರ್ಟೆಂಟ್ ಫಸ್ಟ್ ಒನ್ Acid-Catalyzed Hydration ನೋಡಿ, ಬಹಳ ಸಿಂಪಲ್. Acid-Catalyzed ಅಂದ್ರೆ ಅಲ್ಕೀನ್ಸ್ ರಿಯಾಕ್ಟ್ಸ್ ವಿತ್ ವಾಟರ್, ಹೈಡ್ರೇಷನ್ ಅಂದ್ರೆ ವಾಟರ್ ಆಡ್ ಮಾಡಲೇಬೇಕು. ಇನ್ ಪ್ರೆಸೆನ್ಸ್ ಆಫ್ acid act as a catalyst to form alcohols. Very important. Alkenes react with water in the presence of acid act as a catalyst to form alcohols. This reaction is called as acid-catalyzed hydration. ಇಲ್ಲಿ ಈ ರೀತಿ ಒಂದು ಅಲ್ಕೀನ್ ಇದೆ ಅಂತ ಇಟ್ಕೊಳ್ಳಿ, ಇದಕ್ಕೆ ನಾವು ವಾಟರ್ನ ಆಡ್ ಮಾಡ್ತೀವಿ ಇನ್ ಪ್ರೆಸೆನ್ಸ್ ಆಫ್ acid H+. ಇಲ್ಲಿ ಏನಾಗ್ತದ, H attached to 1 ಕಾರ್ಬನ್, ಅವಾಗ ಡಬಲ್ ಬಾಂಡ್ ಇದೆ, ಸಿಂಗಲ್ ಬಾಂಡ್ ಆಯ್ತು, OH attached to 1 more ಕಾರ್ಬನ್. ಹೇಗಾಗ್ತದೆ, H ಪ್ಲಸ್ ಹೌದಾ, OH ಮೈನಸ್ ಹೌದಾ, ಅಂದ್ರೆ ಇದು ಈ ಎಲೆಕ್ಟ್ರಾನ್ ಇಲ್ಲಿ ತಗೊಳ್ತದ, ಅವಾಗ ಇದು ಮೈನಸ್ ಆಯ್ತು, ಇದು ಪ್ಲಸ್ ಆಯ್ತು. ಅದಕ್ಕಾಗಿ H plus will attack on this carbon, minus plus attracts, OH attacks on this carbon to form, remember, this H and OH. ಬಹಳ ಸಿಂಪಲ್ ನೋಡಿ. So H and OH, and very important is, remember, this reaction is reversible reaction. ರಿವರ್ಸಿಬಲ್ ರಿಯಾಕ್ಷನ್, ಯಾಕಂದ್ರೆ ಇದನ್ನ ಸೇಮ್ ರಿಯಾಕ್ಷನ್ ನಾವು ಅಲ್ಲಿ ಕಲಿತೀವಿ ಮತ್ತೆ. ಹೈಡ್ರೇಷನ್ ಆಫ್ ಆಲ್ಕೋಹಾಲ್ ಗಿವ್ ರೈಸ್ ಟು ಅಲ್ಕೀನ್ ಅಂತ ಹೇಳಿ, ಸಾರಿ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ ಗಿವ್ ರೈಸ್ ಟು ಅಲ್ಕೀನ್ ಅಂತ ಹೇಳಿ ಅದ್ರದ್ದು ಮೆಕ್ಯಾನಿಸಮ್ ಕಲಿಯೋಣಂತೆ. ಅದಕ್ಕಾಗಿ ಬಹಳ ಕೇರ್ಫುಲ್ ಆಗಿ ಮಾಡ್ಬೇಕು ಈ ರಿಯಾಕ್ಷನ್ ಅನ್ನ. ಆಸ್ ಸೂನ್ ಆಸ್ ದ ಆಲ್ಕೋಹಾಲ್ ಇಸ್ ಪ್ರಿಪೇರ್ಡ್, ಯು ಹ್ಯಾವ್ ಟು ರಿಮೂವ್ ದಿಸ್ ಪ್ರಾಡಕ್ಟ್ ಸೊ ದಟ್ ದ ಇಕ್ವಿಲಿಬ್ರಿಯಂ ಟುವರ್ಡ್ಸ್ ಪ್ರಾಡಕ್ಟ್ ಸೈಡ್ ಇರ್ತದೆ. ಇಲ್ಲಿ ರಿವರ್ಸಿಬಲ್ ರಿಯಾಕ್ಷನ್. ಈಗ ನೋಡಿ, ಇದು ಸಿಮೆಟ್ರಿಕಲ್ ಆಯ್ತು ಹೌದಾ. ಅನ್ಸಿಮೆಟ್ರಿಕಲ್ ಇದ್ದಾಗ ಬಹಳ ಸಿಂಪಲ್, ಮಾರ್ಕೋನಿಕಾವ್ಸ್ ರೂಲ್ ಅನ್ನ ಆಡ್ ಮಾಡಬೇಕು. ಇಲ್ಲಿ ಮಾರ್ಕೋನಿಕಾವ್ಸ್ ರೂಲ್ ಒಂದ್ಸಲ ನೆನ್ಪು ಮಾಡ್ಕೊರಿ. ಮಾರ್ಕೋನಿಕಾವ್ಸ್ ರೂಲ್ ಪ್ರಕಾರ ಏನ್ ಮಾಡ್ತೀವಿ, ಸೊ ನೆಗೆಟಿವ್ ಪಾರ್ಟ್ ಆಫ್ ದಿ ಆಡೆಂಡ್ ಮಾಲಿಕ್ಯೂಲ್ ಅಂದ್ರೆ ಆಡೆಂಡಮ್ ಅಂತ ಕರಿತೀವಿ. ಆಡೆಂಡಮ್ ಅಂದ್ರೆ ವಾಟರ್, ಇಲ್ಲಿ ನೆಗೆಟಿವ್ ಪಾರ್ಟ್ ಪಾಸಿಟಿವ್ ಪಾರ್ಟ್. ನೆಗೆಟಿವ್ ಪಾರ್ಟ್ ಆಫ್ ದಿ ಆಡೆಂಡಮ್ ಅಟ್ಯಾಚ್ಡ್ ಟು ದಟ್ ಕಾರ್ಬನ್ ವಿಚ್ ಈಸ್ ಹ್ಯಾವಿಂಗ್ ಲೀಸ್ಟ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಆನ್ ದ ಡಬ್ಲಿ ಬಾಂಡೆಡ್ ಕಾರ್ಬನ್. ಸೊ ಲೀಸ್ಟ್ ನಂಬರ್ ಆಫ್ ಹೈಡ್ರೋಜನ್ ಅಟ್ಯಾಚ್ಡ್ ಟು ಡಬ್ಲಿ ಬಾಂಡೆಡ್ ಕಾರ್ಬನ್. ನೋಡಿ ಯಾಕೆ ಇದು ಬಂತು ಅರ್ಥ ಮಾಡ್ಕೊಳ್ಳಿ ಮೆಕ್ಯಾನಿಸಮ್ ಅನ್ನ. ನಾನು ಹಿಂದೆ ಹೇಳಿರೋ ಹಾಗೆ ಇಲ್ಲಿ ಒಂದೇ ಆಪ್ಷನ್ ಇತ್ತು ಹೌದಾ. ಒಂದೇ ಆಪ್ಷನ್ ಅಂದ್ರೆ ಏನು, ಯಾವ ಕಡೆ ಈ ಎಲೆಕ್ಟ್ರಾನ್ ಮೂವ್ ಆದ್ರೂ ಕೂಡ ವಿಲ್ ಗೆಟ್ ಸೇಮ್ ಪ್ರಾಡಕ್ಟ್. ಬಟ್ ಇಲ್ಲಿ ಏನಾಯ್ತು, ಇಲ್ಲಿಗ ಒಂದು ನೋಡಿ, ಒಂದು ಈ ರೀತಿ ಇಲ್ಲಿ ಶಿಫ್ಟ್ ಆಯ್ತು ಅಂತ ಇಟ್ಕೊಳ್ಳಿ. ಆವಾಗ ಇದು ನೆಗೆಟಿವ್ ಆಯ್ತು, ಇದು ಪಾಸಿಟಿವ್ ಆಯ್ತು. ಅಂದ್ರೆ ಇಲ್ಲಿ ಸರಿ, ಇದು ಪ್ಲಸ್ ಇದು ಮೈನಸ್ ಆಗ್ಬೇಕು, ಹಿಂದೆ ಹಂಗ ಮಾಡಿದ ಹೌದಲ್ಲ. ಈಗ ನೆಗೆಟಿವ್ ಇಲ್ಲಿ ಅಟ್ಯಾಚ್ ಆಗ್ಬೇಕು, ಇಲ್ಲಿ ಪಾಸಿಟಿವ್ ಇಲ್ಲಿ ಅಟ್ಯಾಚ್ ಆಗ್ಬೇಕು. ಅವಾಗ ಒಂದು ಪ್ರಾಡಕ್ಟ್ ಏನ್ ಬರ್ತದ, ಈ ರೀತಿ ಬರ್ತದೆ, CH3 CH. ಇದು ಮೈನಸ್ ಇತ್ತು ಹೌದಾ, ಇಲ್ಲಿ ನೋಡಿ ಇದು ಮೈನಸ್ ಇತ್ತ, ಇದಕ್ಕೆ ಪ್ಲಸ್ ಅಟ್ಯಾಚ್ ಮಾಡಿ H ಬರ್ತದ, CH2 ಇದಕ್ಕೆ OH ಬಂತು. ಇನ್ನೊಂದು ಈ ರೀತಿ ರಿವರ್ಸ್ ಮಾಡಿ, ಈ ಎಲೆಕ್ಟ್ರಾನ್ ಇದು ತಗೊಳ್ತಂತ ಇಟ್ಕೊಳ್ಳಂತೆ. ಅವಾಗ ಇದು ಮೈನಸ್ ಆಯ್ತು, ಇದು ಪ್ಲಸ್ ಆಯ್ತು. OH attached to this carbon, H attached to this carbon, you will get the product as CH3
CHOH CS3. ಇದು ಪ್ರೈಮರಿ, ಇದು ಸೆಕೆಂಡರಿ. ಯಾವುದು ಸ್ಟೇಬಲ್ ಅಂತ ಬಂದಾಗ ನೀವು ಲಾಸ್ಟ್ ಇಯರ್ ನೋಡಿರ್ತೀರಿ, ಸೆಕೆಂಡರಿ ಇಸ್ ಮೋರ್ ಸ್ಟೇಬಲ್ ದ್ಯಾನ್ ಪ್ರೈಮರಿ. ಅದಕ್ಕೆ ಸೆಕೆಂಡರಿ ಇಸ್ ಮೋರ್ ಸ್ಟೇಬಲ್. ಸೊ ಸೆಕೆಂಡರಿ ಇಸ್ ದ ಪ್ರಾಡಕ್ಟ್ ವಿಚ್ ಇಸ್ ಫಾರ್ಮ್ಡ್ ಹಿಯರ್. ವಿ ಕಾಲ್ ಇಟ್ ಆಸ್ ಮಾರ್ಕೋನಿಕಾವ್ಸ್ ರೂಲ್. ಇದು ಅಕಾರ್ಡಿಂಗ್ ಟು ಆಂಟಿ-ಮಾರ್ಕೋನಿಕಾವ್ಸ್ ರೂಲ್. ಐ ಹೋಪ್ ಯು ಅಂಡರ್ಸ್ಟುಡ್ ಮಾರ್ಕೋನಿಕಾವ್ಸ್ ರೂಲ್. ಯಾವುದೇ ಇರಲಿ, ಇದು HBr ಇದ್ರೆ ನೆಗೆಟಿವ್ ಪಾರ್ಟ್ ಅಂದ್ರೆ Br ಮೈನಸ್, ವಾಟರ್ ಇದ್ರೆ OH ಮೈನಸ್, HCN ಇದ್ರೂ ಕೂಡ ಬರ್ತದೆ ರಿಯಾಕ್ಷನ್, HCN ಇದ್ರೆ CN ಮೈನಸ್. ಈ ರೀತಿ ಯಾವುದೇ ಕೇಸಲ್ಲಿ ತಗೊಳ್ಳಿ ನೀವು, ಮಾರ್ಕೋನಿಕಾವ್ಸ್ ರೂಲ್ ಬರೀ ಆಲ್ಕೋಹಾಲ್ ಎಡಿಷನ್ ಆಫ್ HBr ಟು ಪ್ರೋಪೀನ್ ಅಷ್ಟೇ ಅಲ್ಲ. ಎನಿ ಅನ್ಸಿಮೆಟ್ರಿಕಲ್ ಅಲ್ಕೀನ್ ವಿಚ್ ಈಸ್ ಆಡಿಂಗ್ ವಿತ್ ದ ಸಮ್ ಮೋರ್, ಅಂದ್ರೆ ಇಸ್ ನಥಿಂಗ್ ಬಟ್ ಎಡಿಷನ್ ರಿಯಾಕ್ಷನ್ ಅಂತ ನಾವೇನ್ ಕರಿತೀವಿ. ಇದರೊಳಗೆ ರಿಮೂವಲ್ ಆಫ್ ಏನೂ ಇರೋದಿಲ್ಲ, ಓನ್ಲಿ ಎಡಿಷನ್ ಇರ್ತದೆ. ಎಡಿಷನ್ ರಿಯಾಕ್ಷನ್ ಅಲ್ಲಿ ಮಾರ್ಕೋನಿಕಾವ್ಸ್ ರೂಲ್ ನ ಫಾಲೋ ಮಾಡ್ತೀವಿ. ಸೊ ಈಗ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ನಾವು ಹೇಳಲಿಕ್ಕೆ ಹೊರಟಿರೋದು ಅದನ್ನೇ. ಮಾರ್ಕೋನಿಕಾವ್ಸ್ ರೂಲ್ ಪ್ರಕಾರ CH ಪ್ಲಸ್ ಆಡೆಡ್ ಟು ದಿಸ್ ಕಾರ್ಬನ್, OH ಮೈನಸ್ ಆಡೆಡ್ ಟು ದಿಸ್ ಕಾರ್ಬನ್. ಯಾಕಂದ್ರೆ ಎಲೆಕ್ಟ್ರಾನ್ ಈ ರೀತಿ ತಗೊಳ್ತದೆ, ಇದು ನೆಗೆಟಿವ್ ಆಗಿರೋದಕ್ಕೆ H ಪ್ಲಸ್ ಆಡ್ ಆಗ್ತದೆ, ಇದು OH ಮೈನಸ್ ಆಡ್ ಆಗ್ತದೆ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಲೈಕ್ ದಿಸ್ ವಿ ಕಾಲ್ ಇಟ್ ಆಸ್ ಮಾರ್ಕೋನಿಕಾವ್ಸ್ ರೂಲ್ ಪ್ರಾಡಕ್ಟ್. ಇದು 85% ಇದ್ರೆ ಆಂಟಿ-ಮಾರ್ಕೋನಿಕಾವ್ಸ್ ರೂಲ್ 15% ಬರ್ತದೆ. ಇಲ್ಲ ಅಂತಿಲ್ಲ, ಮಾರ್ಕೋನಿಕಾವ್ಸ್ ರೂಲ್ ಇರಲಿ ಆಂಟಿ-ಮಾರ್ಕೋನಿಕಾವ್ಸ್ ಇರಲಿ, ಒಂದು ಪ್ರಾಡಕ್ಟ್ ಜೊತೆ ಇನ್ನೊಂದು ಪ್ರಾಡಕ್ಟ್ ಬಂದೇ ಬರ್ತದೆ, ಗೊತ್ತಿರಲಿ. ಬಟ್ ಮ್ಯಾಕ್ಸಿಮಮ್ ಯಾವುದು? ಮಾರ್ಕೋನಿಕಾವ್ಸ್ ರೂಲ್ ಪ್ರಾಡಕ್ಟ್. ಇದನ್ನ ನಾವು ಕಾಲ್ ಇಟ್ ಆಸ್ ಮಾರ್ಕೋನಿಕಾವ್ಸ್ ರೂಲ್. ವೆರಿ ಸಿಂಪಲ್. ಸಿಮೆಟ್ರಿಕಲ್ ಇದ್ರೆ ನೀವು ಎಲ್ಲಿ ಬೇಕಾದ್ರೂ OH ಆಡ್ ಮಾಡಿ ನಡೀತದೆ. ಫಾರ್ ಎಕ್ಸಾಂಪಲ್ ನೋಡಿ, CH3 CH ಡಬಲ್ ಬಾಂಡ್ CH CH3. ಇದ್ರಾಗ ಏನ್ ಹೇಳ್ತಿದ್ವಿ ಮಾರ್ಕೋನಿಕಾವ್ಸ್ ರೂಲು? ಲೆಸ್ಸರ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಇದ್ದಲ್ಲಿ ನೆಗೆಟಿವ್ ಪಾರ್ಟ್ ಆಡ್ ಆಗ್ಬೇಕು. ನೋಡಿ, OH ಮೈನಸ್ ಇಸ್ ನೆಗೆಟಿವ್, ಇವೆರಡರ ಲೆಸ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಇರೋದು ಇಲ್ಲಿ, ಅದಕ್ಕಾಗಿ ಇಲ್ಲಿ ಆಡ್ ಆಯ್ತು. ಬಟ್ ಇದ್ರೊಳಗೆ ನೋಡಿ, ಎರಡೂ ಕಡೆ ಹೈಡ್ರೋಜನ್ ಆಟಮ್ ಸೇಮ್ ಇದೆಯಾ? ನೀವು ಎಲ್ಲಿ ಬೇಕಾದ್ರೆ ಏನ್ ಬೇಕಾದ್ರೆ ಆಡ್ ಮಾಡ್ರಿ, ಪ್ಲಸ್ ವಾಟರ್. ಪ್ರಾಡಕ್ಟ್ ವಿಲ್ ಬಿ ಲೈಕ್ ದಿಸ್: CH3 CH CH OH, H attached to this carbon, OH attached to this carbon. ಇನ್ನೊಂದು ಬರೀತೀರಿ, CH3 CH CH OH, H attached to this carbon, OH attached to this carbon. ಎರಡು ಒಂದ ಹೌದಲ್ಲ? ನೇಮ್ ಏನು ಎರಡರದ್ದು? 2 ಬ್ಯೂಟನಾಲ್ ಅಂತ ಬರ್ತದ. ಸೊ ಅದಕ್ಕೆ ಸಿಮೆಟ್ರಿಕಲ್ ಇದ್ದಾಗ ನಿಮ್ಗೆ ಡಿಫರೆನ್ಸ್ ಬರೋದಿಲ್ಲ. ಬರೋದು ಯಾವಾಗ? ಅನ್ಸಿಮೆಟ್ರಿಕಲ್ ಇದ್ದಾಗ ಮಾತ್ರ. Unsymmetrical whenever it is there, always remember you are going to end up with alcohol which is formed in such a way that according to Markovnikov's rule. Mechanism ನೋಡೋಣ. ಸಿ ಈ ಮೆಕ್ಯಾನಿಸಮ್ ಇಲ್ಲಿವರೆಗೆ ಒಟ್ಟ ಕೇಳಿಲ್ಲ, ಬಟ್ ಕೇಳಿದ್ರೆ 3 ಮಾರ್ಕ್ಸ್ ಕೇಳಬಹುದು. ಹಾಗಂತೇಳಿ ಸಿಲೆಬಸ್ ಇದೆ ಮತ್ತೆ ಎಕ್ಸಾಮ್ ಪ್ಯಾಟರ್ನ್ ಬ್ಲೂ ಪ್ರಿಂಟ್ ಒಳಗೆ ಇದು ಮತ್ತು ಅದು ಎರಡರೊಳಗೆ ಒಂದು ಕೇಳಬೇಕು ಅಂತಾನೂ ಇದೆ. ಓಕೆ, ಬಟ್ ಇದುವರೆಗೆ ಒಟ್ಟ ಕೇಳಿಲ್ಲ. ನನ್ನ ಪ್ರಕಾರ ಕೇಳೋ ಚಾನ್ಸಸ್ ಕಡಿಮೆ. ಯಾಕಂದ್ರೆ ನೀವು ನಿಮ್ಮ NCERT ಅನ್ನು ನೋಡಿದ್ರಿ, ಇದ್ರೊಳಗೆ ಇಫ್ ಯು ಸಿ NCERT ಬುಕ್, ದಿಸ್ ಮೆಕ್ಯಾನಿಸಮ್ ಇಸ್ ಗಿವನ್ ಇನ್ ಸಚ್ ಅ ವೇ ದಟ್ ಜನರಲ್ ಮೆಕ್ಯಾನಿಸಮ್ ಈಸ್ ಮೆನ್ಷನ್ಡ್. ಜನರಲ್ ಮೆಕ್ಯಾನಿಸಮ್ ಅಂದ್ರೆ ಹೇಗೆ? C ಡಬಲ್ ಬಾಂಡ್ C ಈ ರೀತಿ ಬಾಂಡ್ ಕೊಟ್ಟು ಮಾಡಿದ್ದಾರೆ. ಈ ರೀತಿ ಜನರಲ್ ಕೊಟ್ಟಾಗ ಕೇಳೋ ಚಾನ್ಸಸ್ 99.99% ಇಲ್ಲ. ಬಟ್ ಹೇಳಿಕ್ ಬರೋದು ನಿಮ್ಮ ಹಣೆ ಬರೋದ್ರಿಂದ ಇದನ್ನ ಕೇಳಿದ್ರೆ ಏನ್ ಮಾಡ್ತೀರಿ? ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಷ್ಟೇ, ಬಹಳ ಸಿಂಪಲ್ ಇರ್ತದೆ. ಯು ಕ್ಯಾನ್ ಪ್ರಾಕ್ಟೀಸ್. ಈಗ ಫಸ್ಟ್ ಸ್ಟೆಪ್ ನೋಡೋಣ ಅಂತ. ನೋಡಿ, ಫಾರ್ಮೇಶನ್ ಆಫ್ ಕಾರ್ಬೋಕ್ಯಾಟಿಯಾನ್ ಫ್ರಮ್ ಈಥೀನ್. ಕರೆಕ್ಟ್ ಆಗಿ ನೋಡ್ಕೊಳ್ಳಿ, 3 ಸ್ಟೆಪ್ ಬರ್ತದೆ ಇಲ್ಲ ಅಷ್ಟೇ. ಒಂದು ಫಾರ್ಮೇಶನ್ ಆಫ್ ಕಾರ್ಬೋಕ್ಯಾಟಿಯಾನ್ ಫ್ರಮ್ ಈಥೀನ್, ಬಹಳ ಸಿಂಪಲ್. ಫಸ್ಟ್ ಈಥೀನ್ ಬರೀರಿ, ಈಥೀನ್ ಬರೆದ್ರಿ, ಫಸ್ಟ್ ಈಥೀನ್ ಬರೆದ್ರಿ. ದೆನ್ ರಿಮೆಂಬರ್ ಯು ಹ್ಯಾವ್ ಆಡೆಡ್ ಇನ್ ದಿಸ್ ಕೇಸ್ ಹಿಯರ್ H3O+. H3O+. ಸರ್ ಹಾಗಾದ್ರೆ H3O+ ಎಲ್ಲಿಂದ ಬಂತು? ಅದಕ್ಕೆ ನಾವು ಆಸಿಡ್ ಆಡ್ ಮಾಡಿದ್ವಿ, ಇಲ್ಲಿ ನೆನ್ಪಿಟ್ಕೊರಿ. ಆಸಿಡ್ ಆಡ್ ಮಾಡಿದ್ವಿ ಎಲ್ಲಿಂದ? H2. ಆ ಸ್ಟೆಪ್ ಬರೀಬೇಕಂತ ಏನಿಲ್ಲ, ಬರೆದ್ರೂ ಏನ್ ಪ್ರಾಬ್ಲಮ್ ಇಲ್ಲ. H2O plus H plus from the acid give rise to H3O plus. Remember that H3O plus we have taken here. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಮೆಕ್ಯಾನಿಸಮ್ ಹೇಗೆ ಬಂತು ಅಂತ ಹೇಳಿ. that H3O plus we have taken here. ಈಗ ಏನಾಗ್ತದೆ? H3O plus ಅಲ್ಲಿ ಆಕ್ಸಿಜನ್ ಮೇಲೆ ಪ್ಲಸ್ ಚಾರ್ಜ್ ಬಂದಿದೆ, ಹೌದಾ? Hence remember oxygen first it will take this electron will taken by oxygen. Hence remember H plus release ಆಗ್ತದೆ. So H plus is released out, right? ಈಗ EH plus ಈ ಡಬಲ್ ಬಾಂಡ್ ಮೇಲೆ ಅಟ್ಯಾಕ್ ಆಗಿ ಒಂದು ಕಾರ್ಬನ್ ಗೆ H ಅಟ್ಯಾಚ್ ಆಗಿ you will get ಕಾರ್ಬೋಕ್ಯಾಟಿಯಾನ್. ಸಿ ಇದು ಕಾರ್ಬೋಕ್ಯಾಟಿಯಾನ್. ಪ್ಲಸ್ ಏನಂತ ಬರೀಬೇಕು ನಾವೀಗ? ವಾಟರ್ ಅಂತ ಬರೀಬೇಕು. ಎರಡನೇ ಸ್ಟೆಪ್ ಅಲ್ಲಿ ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಆಫ್ ವಾಟರ್ ಆನ್ ಕಾರ್ಬೋಕ್ಯಾಟಿಯಾನ್. ಈಗ ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಆಫ್ ವಾಟರ್ ಅಂದ್ರೆ ವಾಟರ್ ಆಕ್ಟ್ ಆಸ್ ನ್ಯೂಕ್ಲಿಯೋಫೈಲ್. ಈಗ ನೋಡಿ,
ವಾಟರ್ ಮೇಲೆ ಎಲೆಕ್ಟ್ರಾನ್ ಇರ್ತದೆ ಹೌದಾ. ವಾಟರ್ ಇಸ್ ವೆರಿ ಗುಡ್ ಲಿಗ್ಯಾಂಡ್ ಅಂತ ನಾವು ಕಲ್ತಿದ್ವಿ, ನಥಿಂಗ್ ಬಟ್ ಇಟ್ ಇಸ್ ಅ ಗುಡ್ ನ್ಯೂಕ್ಲಿಯೋಫೈಲ್. ಈಗ ವಾಟರ್ ಏನಿದೆ ಅದು ಇದ್ರ ಮೇಲೆ ಅಟ್ಯಾಕ್ ಆಗ್ತದೆ. ಮೆಕ್ಯಾನಿಸಮ್ ಅಂದ್ರೆ ಮತ್ತೆ ಅದೇನೆ ಗೊತ್ತಿರಲಿ. ಫಸ್ಟ್ ಸ್ಟೆಪ್ ಅಲ್ಲಿ ಬರ್ದಿವಲ್ಲ, ಈಗ ಇವೆರಡು ರಿಯಾಕ್ಟ್ ಆಗ್ತದೆ. ಇವೆರಡು ರಿಯಾಕ್ಟ್ ಆಗಿದ್ರೆ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ತೋರಿಸ್ತೀವಿ ನಾವು. ಆಕ್ಸಿಜನ್ ಹ್ಯಾವಿಂಗ್ ಲೋನ್ ಪೇರ್ ಅಟ್ಯಾಕ್ಸ್ ಆನ್ ಕಾರ್ಬೋಕ್ಯಾಟಿಯಾನ್ ಪಾರ್ಟ್, ಸೊ ದಟ್ ಇದು ಕಾರ್ಬೋಕ್ಯಾಟಿಯಾನ್ ಪಾರ್ಟ್ ಪ್ಲಸ್ ಇತ್ತು, ವಾಟರ್ ಬಂದು ಬಾಂಡ್ ಮಾಡಿದಾಗ ಮತ್ತೆ ಆಕ್ಸಿಜನ್ ಮೇಲೆ ಪ್ಲಸ್ ಚಾರ್ಜ್ ಬಂತು ಹೌದಾ. ಪ್ರೋಟೋನೇಟೆಡ್ ಆಲ್ಕೋಹಾಲ್ ಅಂತ ಕರಿತೀವಿ ನಾವು ಇದನ್ನ. ಯಾಕಂದ್ರೆ ಆಲ್ಕೋಹಾಲ್ ಅಂದ್ರೆ ಈ ರೀತಿ ಇತ್ತು ಹೌದಾ, CH3 CH2OH. ಇದಕ್ಕೆ ನಾವು ಒಂದು ಪ್ರೋಟೋನ್ ಅನ್ನು ಆಡ್ ಮಾಡಿದಾಗ ಏನ್ ಬರ್ತದೆ, ಇದು ಬರ್ತದೆ. ಅದಕ್ಕೆ ನಾವು ಇದನ್ನ ಪ್ರೋಟೋನೇಟೆಡ್ ಆಲ್ಕೋಹಾಲ್ ಅಂತ ಕರಿತೀವಿ. ಇಷ್ಟ ನೆನ್ಪಿಟ್ಕೊಳ್ಳಿ. ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಆಫ್ ವಾಟರ್, ವಾಟರ್ ಆಕ್ಟ್ ಆಸ್ ನ್ಯೂಕ್ಲಿಯೋಫೈಲ್, ಅಟ್ಯಾಕ್ಸ್ ಆನ್ ದಿಸ್ ಕಾರ್ಬೋಕ್ಯಾಟಿಯಾನ್ ಟು ಫಾರ್ಮ್ ದ ಇಂಟರ್ಮೀಡಿಯೇಟ್ ಲೈಕ್ ದಿಸ್. ಇದದ್ದು ನಿಮಗೆ ಹೆಸರು ಗೊತ್ತಿದ್ರೆ ಬರೀಬಹುದು, ಗೊತ್ತಿಲ್ಲ ಅಂದ್ರೆ ಯಾವುದೇ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇರೋದಿಲ್ಲ, ಇಲ್ಲಿ ಗೊತ್ತಿರಲಿ. ಥರ್ಡ್ ಸ್ಟೆಪ್ ಅಲ್ಲಿ ಇಲ್ಲಿಂದ ನಾವು ಆಲ್ಕೋಹಾಲ್ ಆಗ್ಬೇಕಂದ್ರೆ ಏನ್ ಮಾಡಬೇಕು, ವಾಟರ್ H+ ಅನ್ನು ರಿಮೂವ್ ಮಾಡಬೇಕು ಹೌದಾ. ಬಹಳ ಸಿಂಪಲ್ ಇದು, ಇದಂತೂ ಬಹಳ ಸಿಂಪಲ್. ಒನ್ಸ್ ಅಗೇನ್, ಎಲ್ಲೆಲ್ಲಿ ಆಕ್ಸಿಜನ್ ಮೇಲೆ ಪ್ಲಸ್ ಚಾರ್ಜ್ ಇರ್ತದ ಅದು H ಇಂದ ಎಲೆಕ್ಟ್ರಾನ್ ತಗೊಳ್ತದೆ, ತಗೊಂಡ ಮೇಲೆ ಇದು OH ಆಯ್ತು, H+ ಹೊರಗೆ ಬಂತು ಹೌದಾ. H+ ಫಸ್ಟ್ ಎಲ್ಲಿಂದ ಬಂದಿತ್ತು, ವಿ ಹ್ಯಾವ್ ಟೇಕನ್ ಇಟ್ ಫ್ರಮ್ ಆಸಿಡ್. ಮತ್ತೆ ಆಸಿಡ್ ಹೊರಗೆ ಗೊತ್ತಿಲ್ಲ, ಅದಕ್ಕೆ ನಾವು ಇದನ್ನ ಏನಂತ ಕರೆದ್ವಿ, ಕೆಟಾಲಿಸ್ಟ್ ಅಂತ ಕರೆದ್ವಿ. ಕೆಟಾಲಿಸ್ಟ್ ಇಸ್ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಹೆಲ್ಪ್ಸ್ ಇನ್ ದ ರಿಯಾಕ್ಷನ್, ಇನ್ಕ್ರೀಸ್ ದ ರೇಟ್ ಬಟ್ ನಾಟ್ ಇನ್ವಾಲ್ವಿಂಗ್ ಇನ್ ದ ರಿಯಾಕ್ಷನ್. ನೋಡಿ ಫೈನಲಿ ಮತ್ತೆ ವಾಪಸ್ ಬಂತಿಲ್ಲ ನಿಮಗೆ, ಇದಕ್ಕೆ ನಾವು ಇದನ್ನ ಕೆಟಾಲಿಸ್ಟ್ ಅಂತ ಕರೆದ್ವಿ. ಸೊ ರಿಮೂವಲ್ ಆಫ್ ಪ್ರೋಟಾನ್ ಟು ಫಾರ್ಮ್ ಆಲ್ಕೋಹಾಲ್. ಬಹಳ ಸಿಂಪಲ್, ಪ್ರಾಕ್ಟೀಸ್ ಮಾಡಿ, ಅರ್ಥ ಮಾಡ್ಕೊಳ್ಳಿ. ಮೊದಲು ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳೋದು ಏನಿದೆ ರಾಕೆಟ್ ಸೈನ್ಸ್ ಅಲ್ಲ, ಓಕೆ. ಯಾವುದೇ ಇಸ್ರೋದೊಳಗಿರುವಂತ ಸೈನ್ಸ್ ಅಲ್ಲ ಇದು. ರಿಮೆಂಬರ್, ಬಹಳ ಸಿಂಪಲ್. ಒಂದು ಆಲ್ಕೋಹಾಲ್ ಇತ್ತು, ವಾಟರ್ ಅಟ್ಯಾಕ್ ಆಯ್ತು, H3O+ ಅಟ್ಯಾಕ್ ಆಯ್ತು, ಅವಾಗ ನಿಮಗೆ ಕಾರ್ಬೋಕ್ಯಾಟಿಯಾನ್ ಬಂತು. ಆನ್ ಕಾರ್ಬೋಕ್ಯಾಟಿಯಾನ್ ವಾಟರ್ ಗೆಟ್ಸ್ ಅಟ್ಯಾಚ್ಡ್. So water when it attacks on the carbocation, water acts as nucleophile forming intermediate from which removal of proton give rise to alcohol. And but very important, marks nam complete ಬೇಕಂತಂದ್ರೆ plus charge here, 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 plus charge here. ನಾವು ಮಾಡೋ ಮಿಸ್ಟೇಕ್ ಇದು, ಗೊತ್ತಿರಲಿ. ಪ್ಲಸ್ ಚಾರ್ಜ್ ನಾವು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಅನ್ಕೊಂಡ್ಬಿಡ್ತೀವಿ. ಅಲ್ಲ, ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಲ್ಲ ಇದು. ಅದಕ್ಕೊಂದು ಮೀನಿಂಗ್ ಇದೆ, ಅದಕ್ಕೊಂದು ಅರ್ಥ ಇದೆ. ಇಟ್ ಇಸ್ ಹ್ಯಾವಿಂಗ್ ಇಟ್ಸ್ ಓನ್ ವ್ಯಾಲ್ಯೂ, ರೆಸ್ಪಾನ್ಸಿಬಿಲಿಟಿ. ರಿಮೆಂಬರ್, ಅದನ್ನು ಬಿಡೋಂಗಿಲ್ಲ. ಯು ಹ್ಯಾವ್ ಟು ಇಂಡಿಕೇಟ್ ಪ್ಲಸ್ ಚಾರ್ಜ್ ಎವ್ರಿವೇರ್. ಎಲ್ಲೆಲ್ಲಿದೆ ನೀವು ಬರೀಲೇಬೇಕು, ಬರದಿಲ್ಲ ಮಾರ್ಕ್ಸ್ ಹೋಯ್ತು. ಕಂಪ್ಲೀಟ್ 3 ಮಾರ್ಕ್ಸ್ ಕಟ್ ಮಾಡ್ತಾರೆ. ಇದ್ರಾಗ ಒಂದು ಹೋಯ್ತು, ಇದ್ರಾಗ ಒಂದು ಹೋಯ್ತು, ಇದ್ರಾಗ ಒಂದು ಹೋಯ್ತು. ಎಲ್ಲೋ ಒಂದು ಕಡೆ ಮಿಸ್ ಆಯ್ತು, ಎಲ್ಲಾ ಕಡೆ ಮಿಸ್ ಆಗ್ತದೆ, ಹೋಗ್ಬಿಡ್ತದೆ, ಗೊತ್ತಿರಲಿ. ವೆರಿ ಇಂಪಾರ್ಟೆಂಟ್. ಎರಡನೇದು ಇದ್ರೊಳಗೆ ಹೈಡ್ರೋಬೋರೇಷನ್ ಆಕ್ಸಿಡೇಷನ್. ಈ ರಿಯಾಕ್ಷನ್ ಇವತ್ತಿನ ಕ್ಲಾಸ್ ಅನ್ನು ಮುಗಿಸೋಣಂತೆ. ಈಗ ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ಒಳಗೆ ಇದು ರಿಯಾಕ್ಷನ್ ನೋ ವೇರ್ ಇಟ್ ಈಸ್ ಆಸ್ಕ್ಡ್, ಇವನ್ ಸಿಂಗಲ್ ಟೈಮ್ ಇಟ್ ಈಸ್ ನಾಟ್ ಆಸ್ಕ್ಡ್. ರಿಮೆಂಬರ್, ಹಾಗಂತೇಳಿ ಕೇಳಿದ್ರೆ ಬರೆಯೋದು ಬಹಳ ಸಿಂಪಲ್, ಬಟ್ ಕೇಳಿಲ್ಲ. ಹೈಡ್ರೋಬೋರೇಷನ್ ಅಂತ ಯಾವಾಗ ಬರ್ತದೆ ವರ್ಡ್ ಒಂದು ಗೊತ್ತಿರಲಿ. ಇಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ಬೋರೇನ್, ಇದಕ್ಕೆ ನಾವು ಡೈಬೋರೇನ್ ಅಂತಾನು ಕರಿತೀವಿ. ಅಂದ್ರೆ B2H6, ಇದನ್ನ ನಾವು ಈ ರೀತಿನೂ ಬರೀಬಹುದು, BH3 ಥ್ರೈಸ್ ಅಂತ ಹೇಳಿ. ಓಕೆ, BH3 ಥ್ರೈಸ್ ಅಂತ ಬಟ್ BH3 ಟ್ವೈಸ್, B2H6. ಎಕ್ಸ್ಪ್ಲೇಷನ್ ನೋಡಿ. ಅಲ್ಕೀನ್ ರಿಯಾಕ್ಟ್ ವಿತ್ ಡೈಬೋರೇನ್ to give trialkyl boranes as the addition product. First addition product form ಆಗ್ತದೆ trialkyl borane. ಬೋರೇನ್ ಅಂತ ಹೇಳಿ addition product form ಆಗ್ತದೆ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ನೋಡಿ. ತಗೊಂಡ್ವಿ ಅಲ್ಕಿನ್, ತಗೊಂಡ್ವಿ ಪ್ರೋಪೀನ್ ತಗೊಂಡ್ವಿ ನಾವು, ಹೌದಾ. ಪ್ರೋಪೀನ್ ತಗೊಂಡ್ವಿ ಪ್ಲಸ್ BH3 ಟ್ವೈಸ್ ಅನ್ನ ಈ ರೀತಿ ಬರೀತೀನಿ, BH2H ಟ್ವೈಸ್, BH2H ಸ್ವಲ್ಪ ಹೊರಗೆ ಇಟ್ಟಿದ್ದೀನಿ ಅಷ್ಟೇ. ಈಗ ನೋಡಿ, ಇಟ್ ಇಸ್ ಗೋಯಿಂಗ್ ಟು ಫಾರ್ಮ್ H attached to this carbon, BH2 attached to this carbon. Remember, H attached to this carbon, BH attached to this carbon. Okay, ಇದು ಒಂದು ಪ್ರಾಡಕ್ಟ್ ಆಯ್ತು. ಬಟ್ ರಿಯಾಕ್ಷನ್ ಇಲ್ಲಿಗೆ ನಿಂತ್ಕೊಳ್ಳೋದಿಲ್ಲ, ಕಂಟಿನ್ಯೂ ಆಗ್ತಾ ಹೋಗ್ತದೆ. ಈಗ ಇನ್ನೊಂದು ಮಾಲಿಕ್ಯೂಲ್ ಆಫ್ ಇದೇನಿದೆಯಲ್ಲ ಪ್ರೋಪೇನ್ ರಿಯಾಕ್ಟ್ ಆಗ್ತದೆ ನೋಡಿ. ಇನ್ನೊಂದು ಮಾಲಿಕ್ಯೂಲ್ ಪ್ರೋಪೇನ್ ರಿಯಾಕ್ಟ್ ಆಯ್ತು. ಒನ್ಸ್ ಅಗೇನ್ ಇದ್ರೊಳಗೆ ನಾನು ಏನಂತ ಬರೀತೀನಿ, H and H ಅಂತ ಬರೀತೀನಿ, BH2 ಅನ್ನ. ಇದೇ ಸೇಮ್ ಇಲ್ಲಿ H attached to one carbon, ಈ ಕಾರ್ಬನ್ B attached to this carbon. ನೋಡಿ ಏನಾಗ್ತದೆ ನೋಡಿ. ಸೊ ಇದ್ರ ಮೀನಿಂಗ್ ಏನು, ಹೀಗೆ CH3 CH2 B H CH2 CH3 ನೋಡಿ, ಇದು ಪ್ರಾಡಕ್ಟ್. ಇದು ನಾವು ಈ ರೀತಿ ಬರೆದಿದ್ದೀವಿ, CH3 CH2 ಟ್ವೈಸ್ BH ಅಂತ ಹೇಳಿ. ಮತ್ತೆ ಇದರೊಳಗೆ BH ಹಿಂಗೆ ಬರೀತೀನಿ ನಾನು, H. ಇದು ಇನ್ನೊಂದು ಮಾಲಿಕ್ಯೂಲ್ ಈಥೀನ್ ಜೊತೆ ಪ್ರೋಪೀನ್ ಜೊತೆ ರಿಯಾಕ್ಟ್ ಆಗ್ತದೆ. ಒನ್ಸ್ ಅಗೇನ್ H attached to middle carbon and this attached to B attached to this carbon. ಅವಾಗ ಈ H ತೆಗೆರಿ, CH2 CH3 ಆಗ್ತದೆ. ಅದನ್ನ ನಾನು ಈ ರೀತಿ ಬರೆದಿದ್ದೀನಿ ನೋಡಿ, CH3 CH2 ಟ್ವೈಸ್ B. ಇದನ್ನ ನಾವು ಏನಂತ ಕರೆದ್ವಿ, ಎಡಿಷನ್ ಪ್ರಾಡಕ್ಟ್ ಅಂತ ಕರೆದ್ವಿ. ಅಂಡ್ ರಿಮೆಂಬರ್, ಇಲ್ಲಿ ಎಲ್ಲಾ ಕಡೆ ನಾವು ಯೂಸ್ ಮಾಡಿರೋದು Anti-Markovnikov's ರೂಲ್ ನೋಡಿ. ಸೊ ರಿಮೆಂಬರ್, ಇನ್ ಪ್ರೆಸೆನ್ಸ್ ಆಫ್ ಡೈಬೋರೇನ್ addition to alkene take place through Anti-Markovnikov's rule.
ಯಾಕೆ ಆಂಟಿಮಾರ್ಕೋನಿಕ್ ಅಂತ ಹೇಳಿದೆ? ಇಲ್ಲಿ H ಪ್ಲಸ್ ಆಗ್ತದೆ, BH2 ಮೈನಸ್ ಆಗ್ತದೆ. H ಪ್ಲಸ್ ಅಟ್ಯಾಚ್ ಟು ದಿಸ್ ಕಾರ್ಬನ್, BH2 ಅಟ್ಯಾಚ್ ಟು ದಿಸ್ ಕಾರ್ಬನ್ ನೋಡಿ. ಸೊ ಅದೇ ರೀತಿ ಇಲ್ಲೂ ಕೂಡ H ಪ್ಲಸ್ ಅಟ್ಯಾಚ್ ಟು ದಿಸ್ ಕಾರ್ಬನ್, BH2 ಅಟ್ಯಾಚ್ ಟು ದಿಸ್ ಕಾರ್ಬನ್, ರೈಟ್? ಸೊ ಲೈಕ್ ದಟ್ ಹಿಯರ್ ಆಲ್ಸೋ. ಸೊ ಈ ರೀತಿ ನಮಗೆ ಈ ಒಂದು ಎಡಿಷನ್ ಪ್ರಾಡಕ್ಟ್ ಬಂತು. ಈ ಎಡಿಷನ್ ಪ್ರಾಡಕ್ಟ್ ಬಂದ್ಮೇಲೆ ದಿಸ್ ಎಡಿಷನ್ ಪ್ರಾಡಕ್ಟ್ ಇಸ್ ಆಕ್ಸಿಡೈಸ್ಡ್ ಬೈ ಹೈಡ್ರೋಜನ್ ಪೆರಾಕ್ಸೈಡ್, ಬಹಳ ಇಂಪಾರ್ಟೆಂಟ್, ಇನ್ ಪ್ರೆಸೆನ್ಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್. ಡಿವೈಡ್ ರಿಯೇಜೆಂಟ್ ನೆನ್ಪಿಟ್ಕೊಳ್ಳಿ, to form alcohol. See, this product I have written once again, which will react with H2O2 and the hydrogen peroxide with sodium hydroxide as a base, OH minus, forming 3 CH2 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 H. ನೋಡಿ ಥ್ರೈಸ್ ಇತ್ತ ಇಲ್ಲಿ, ಅವು 3 CH2 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 OH ಆಗಿ ಕನ್ವರ್ಟ್ ಆಗ್ತದೆ. Remember, this OH comes from this H2O2 oxidized by hydrogen peroxide in presence of sodium hydroxide to give alcohol. 2OH ಥ್ರೈಸ್ ಆಯ್ತು, BOH ಥ್ರೈಸ್ ಆಯ್ತು ನೋಡಿ. ಅಂದ್ರೆ ಬೋರಾನ್ ಹೋಗಿ ಬೋರಿಕ್ ಆಸಿಡ್ ಅಂತ ಕರಿತೀವಿ ನಾವು, ಬೋರಿಕ್ ಆಸಿಡ್ ಆಯ್ತು. This we call it as hydroboration-Oxidation. ನನ್ನ ಒಂದು ಪ್ರೆಡಿಕ್ಷನ್ ಪ್ರಕಾರ ಇದನ್ನು ಯಾಕೆ ಕೇಳಿಲ್ಲ ಅಂತಂದ್ರೆ ಇದುವರೆಗೆ ಇದು 2 ಮಾರ್ಕ್ಸ್ ಒಳಗೆ ಫಿಟ್ ಆಗೋದಿಲ್ಲ ಮೊದಲನೇದಾಗಿ. ಯಾಕಂದ್ರೆ 2 ಸ್ಟೆಪ್ ಒಳಗೆ ಇದು ಟೋಟಲ್ ರಿಯಾಕ್ಷನ್ ಬರೀಬೇಕು, ಅದಾದ್ಮೇಲೆ ಈ ರಿಯಾಕ್ಷನ್ ಬರೀಬೇಕು, ಎಕ್ಸ್ಪ್ಲನೇಷನ್ ಬರೀಬೇಕು. ಇಟ್ ಇಸ್ ನಾಟ್ ಈಸಿ. 3 ಮಾರ್ಕ್ಸ್ ಕೇಳಿದಕ್ಕೆ ಬಂತು ಅಂದಾಗ ಒಂದು ಮೆಕ್ಯಾನಿಸಮ್ ನಾವು ಕೇಳಲೇಬೇಕು. ಅವಾಗ ಏನಾಯ್ತು, ಈ ರಿಯಾಕ್ಷನ್ ಬಿಟ್ಬಿಟ್ವಿ. ಮತ್ತೆ ಈ ರಿಯಾಕ್ಷನ್ ಇಸ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್. ಸೊ ಪ್ರಿಪರೇಷನ್ ನಾವು ಇಂಡಸ್ಟ್ರಿಯಲ್ಲಿ ಪ್ರಿಪೇರ್ ಮಾಡ್ಬೇಕಂತಂದ್ರೂ ಕೂಡ ಇಟ್ ಇಸ್ ನಾಟ್ ಅ ಇಂಪಾರ್ಟೆಂಟ್ ಮೆಥಡ್. ಅದಕ್ಕಾಗಿ ವಿ ಹ್ಯಾವ್ ಲೆಫ್ಟ್ ದಿಸ್. ಅಂದ್ರೆ ಎಕ್ಸಾಮ್ ಅಲ್ಲಿ ಇದು ಇವರೆಗೂ ಒಟ್ಟು ಕೇಳಿಲ್ಲ. ನೀವು ಎಕ್ಸಾಮ್ ಅಂತ ಓದಬೇಕಾದ್ರೆ ಇದನ್ನ ಪ್ರಿಫರೆನ್ಸ್ ವೈಸ್ ಲಾಸ್ಟ್ ಇಟ್ಕೋರಿ. This should be your last preference ಗೊತ್ತಿರಲಿ. This should be your last preference ಅನ್ನೋದು ಗೊತ್ತಿರಲಿ, ರೈಟ್? ರಿಮೆಂಬರ್, ಈ ಒಂದು ನೋಟ್ ಅರ್ಥ ಮಾಡ್ಕೊಳ್ಳಿ. ಈ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಾಡಕ್ಟ್ ಹೆಂಗ್ ಬರೀಬೇಕು, ಒಂದು ಥಿಂಗ್ ಇಲ್ಲಿಂದ ಇಲ್ಲಿ ನಾನು ಒಂದ್ಸಲ ನೋಡಿ ಹೇಳ್ಬಿಡಿ. ಫೈನಲ್ ಕರೆಕ್ಟ್ ಆಗಿ ನೋಡ್ಕೊಂಡು ಹೇಳಿ. ಇಲ್ಲಿಂದ ಇದರಿಂದ ಇಲ್ಲಿವರೆಗೆ ಬಂದಾಗ ನಿಮ್ಗೆ ಏನ್ ಕಾಣಿಸ್ತಾ ಇದೆ? ಇಟ್ ಇಸ್ ಜಸ್ಟ್ ಲುಕ್ಸ್ ಲೈಕ್ ಎಡಿಷನ್ ಆಫ್ ವಾಟರ್. ಹೌದಾ? H ಪ್ಲಸ್ OH ಮೈನಸ್, ಕರೆಕ್ಟಾ? ಎಡಿಷನ್, ಇಟ್ ಇಸ್ ನಾಟ್ ಎಡಿಷನ್ ಆಫ್ ವಾಟರ್. ಕರೆಕ್ಟ್ ಅರ್ಥ ಮಾಡ್ಕೊಂಡು ಏನ್ ಹೇಳ್ತಾ ಇದೀನಿ? ಇಟ್ ಇಸ್ ನಾಟ್ ಎಡಿಷನ್ ಆಫ್ ವಾಟರ್, ಬಟ್ ಇಟ್ ಲುಕ್ಸ್ ಲೈಕ್ ಎಡಿಷನ್ ಆಫ್ ವಾಟರ್. It looks like addition of water. ಅದು ಹೇಗೆ? OH minus attached to large number of hydrogen atom, H attached to less number of hydrogen atom. ಅಂದ್ರೆ ಯಾವ ರೂಲ್ ಇದು? Anti-Markovnikov rule. ಅಂದ್ರೆ ಮುಂದೆ ಯಾವಾಗಾದ್ರೂ ನಿಮ್ ಕಾಂಪಿಟೇಟಿವ್ ಎಕ್ಸಾಮ್ ಯಾವುದೋ ಒಂದು ಮಾಲಿಕ್ಯೂಲ್ ಕೊಟ್ಟು ಈ ರೀತಿ ಅಲ್ಕೀನ್ ಕೊಟ್ಬಿಟ್ಟು ಇಫ್ ದೇ ಆಸ್ಕ್ ಯು ಟು ರೈಟ್ ದ ಪ್ರಾಡಕ್ಟ್ ಬೈ ಅಂಡರ್ಗೋಯಿಂಗ್ ಹೈಡ್ರೋಬೋರೇಷನ್-ಆಕ್ಸಿಡೇಷನ್, ನೀವ್ ಏನ್ ಥಿಂಕ್ ಮಾಡಬೇಕು? ಇಲ್ಲಿ BH2 ಎಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ವಾಟ್ ಯು ಹ್ಯಾವ್ ಟು ಡೂ, ರೈಟ್ ದ ಪ್ರಾಡಕ್ಟ್. ಅವ್ರು ಹೇಗೆ ಪ್ರಾಡಕ್ಟ್ ಅನ್ನು ಬರೆಯೋದು ಶಾರ್ಟ್ ಕಟ್ ಅಲ್ಲಿ, ಜಸ್ಟ್ ಲೈಕ್ ಎಡಿಷನ್ ಆಫ್ ವಾಟರ್ ಥ್ರೂ Anti-Markovnikov rule ಅಷ್ಟೇ. ವಾಟರ್ ಥ್ರೂ Markovnikov rule ಮಾಡಿದಾಗ Acid-Catalyzed Hydration ಬಂತು. ವಾಟರ್ ಥ್ರೂ Anti-Markovnikov ಆಡ್ ಮಾಡಿಬಿಡಿ, ಯು ಆರ್ ಗೋಯಿಂಗ್ ಟು ಗೆಟ್ ಪ್ರೋಪನ್ 1. ಅದನ್ನ ನಾವು ನೋಟ್ದಲ್ಲಿ ಈವನ್ ಟೆಕ್ಸ್ಟ್ ಬುಕ್ ಆಲ್ಸೋ ದೇ ಹ್ಯಾವ್ ಗಿವನ್ ದಿ ಶಾರ್ಟ್ ಕಟ್. ದ ಅಡಿಷನ್ ಆಫ್ ಬೋರೇನ್ ಟು ಡಬಲ್ ಬಾಂಡ್ ಟೇಕ್ ಪ್ಲೇಸ್ ಇನ್ ಸಚ್ ಅ ಮ್ಯಾನರ್ ದಟ್ boron atom gets attached to sp2 hybridized carbon carrying greater number of hydrogen atom. ನೋಡಿ, boron gets attached to greater number of hydrogen atom. The alcohol so formed looks as if it has been formed by addition of water to the alkene, the way opposite to Markovnikov's rule. ನೋಡಿ, ಹೌದಾ? ಅಂದ್ರೆ ನಿಮ್ಗೆ ಏನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಈ ಟೈಪ್ ಕ್ವಶನ್ ಕೇಳಿ ಯಾವುದೋ ಒಂದು ಅಲ್ಕೀನ್ ಕೊಟ್ಬಿಟ್ಟು ವಾಟ್ ಇಸ್ ದ ಪ್ರಾಡಕ್ಟ್ ಅಂತ ಕೇಳಿದ್ರೆ ಬಹಳ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಕಣ್ಣು ಮುಚ್ಚಿಕೊಂಡು ವಾಟರ್ ಎಡಿಷನ್ ಥ್ರೂ Anti-Markovnikov rule ಏನಾಗ್ತದೆ ಪ್ರಾಡಕ್ಟ್ ಅನ್ನೋದು ಇಮ್ಯಾಜಿನ್ ಮಾಡ್ಕೊಳ್ಳಿ. OH minus attached to larger number of hydrogen atom of doubly carbonated carbon atom. ಅಷ್ಟು ಇಮ್ಯಾಜಿನ್ ಮಾಡ್ಕೊಂಡು ಪ್ರಾಡಕ್ಟ್ ಬರೆದ್ರಿ ಅಂದ್ರೆ ದಟ್ ಈಸ್ ಇನಫ್. ದಿಸ್ ಇಸ್ ಶಾರ್ಟ್ಕಟ್ ಟು ರೈಟ್ ದ ಪ್ರಾಡಕ್ಟ್ ಇನ್ ಹೈಡ್ರೋಬೋರೇಷನ್-ಆಕ್ಸಿಡೇಷನ್ ರಿಯಾಕ್ಷನ್. ಓಕೆ, ದಿಸ್ ಈಸ್ ಅಬೌಟ್ ಟುಡೇಸ್ ಕ್ಲಾಸ್. ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.